ಈ ದಿವಸ ನನಗೆ ಗ್ರಾಮಾಂತರ ಸೇವೆಯಲ್ಲಿ ಕೊಟ್ಟಿರುವಂತ ಸಬ್ಜೆಕ್ಟ್ ಕ್ರಿಸ್ತನ 1000 ವರ್ಷದ ಆಳ್ವಿಕೆ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನನ್ನ ಕರ್ತನಾದ ಈ ಸ್ವಾಮಿ ಇಹಲೋಕದಲ್ಲಿದ್ದ. ಇಹಲೋಕದಲ್ಲಿ ಇದ್ದು ಆತನು ಬಂದಂತ ಉದ್ದೇಶ ಲೋಕ ರಕ್ಷಣೆಗೋಸ್ಕರವಾಗಿ ಮರಣ ಹೊಂದಲಿಕ್ಕೆ ಈ ಲೋಕಕ್ಕೆ ಬಂದಿದ್ನು. ತನ್ನ ಶಿಷ್ಯರಿಗೆ ಆತನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ, ನಾನು ಲೋಕವನ್ನು ಬಿಡುವುದು ಅವಶ್ಯ, ನಾನು ಬಂದಿರುವಂಥದ್ದೇ ಮರಣ ಹೊಂದಲಿಕ್ಕೆ. ಯಹೂದ ಜನರು ಇದನ್ನ ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಿರಲಿಲ್ಲ. ಯಾಕಂದ್ರೆ ಯಹೂದ ಜನರು ಆಳುವ ಮೆಸಾಯ ಆತನಿಗೋಸ್ಕರ ಕಾಯ್ತಾ ಇದ್ರು. ಕಾರಣ ಏನು? ಒಂದು ವೇಳೆ ನಾನೊಂದು ಪದ್ಯ ಭಾಗವನ್ನು ನಮ್ಮ 92 ಅಲ್ಲಿ ಓದಿದ್ದೇನೆ. ನೀರೇ ಇಳಿಯಲ್ಲ ಗಂಟಲಲ್ಲಿ ಕಡುಬಂ ತುರುಂಕಿದಂತ ಆಯ್ತು ಅಂತ. ನೀರೇ ಇಳಿಯಲ್ಲ, ಇಡ್ಲಿ ತುರುಕಿದ್ರೆ ಹೇಗಾಗುತ್ತೆ? ನಾನು ನೇರವಾಗಿ ಸಬ್ಜೆಕ್ಟ್ ಹೋಗ್ತಾ ಇದ್ದೀನಿ. ನಿಮಗೆ ಒಂದು ವೇಳೆ ಆಶ್ಚರ್ಯ ಆಗ್ಬೋದು, ಚಿಂತೆ ಮಾಡಬೇಡ್ರಿ. ನಾನು ಬಹಳ ನಿಧಾನವಾಗಿ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳ್ತೇನೆ. ಯಾಕಂದ್ರೆ 1000 ವರ್ಷದ ಕ್ರಿಸ್ತನ ಆಳ್ವಿಕೆ ಅನ್ನುವಂಥದ್ದು ಬಹಳ ಕಠಿಣವಾದಂತ ಸಬ್ಜೆಕ್ಟ್. ಅದು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗುವಾಗ ಅದು ಅಷ್ಟು ಕಠಿಣವಾದ ಸಬ್ಜೆಕ್ಟ್ ಅನ್ಸೋದಿಲ್ಲ. ಅದರಿಂದ ಈಗ ಯೇಸು ಸ್ವಾಮಿಯ 1000 ವರ್ಷದ ಆಳ್ವಿಕೆ, ಯಾಕೆ ಆಳ್ವಿಕೆ, ಯಾವಾಗ ಆಳ್ವಿಕೆ, ಯಾಕೆ ಯೇಸು ಸ್ವಾಮಿ ಆಳ್ವಿಕೆ ಮಾಡ್ತಾನೆ, ಈ ಸಂಗತಿಗೆ ಹೋಗ್ಲಿಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಮೊದಲನೇ ಸಲ ಈ ಲೋಕಕ್ಕೆ ಬಂದ. ಮೊದಲನೇ ಸಲ ಆತನು ಬಂದ ಉದ್ದೇಶ ಆಳ್ಲಿಕ್ಕೆ ಬರಲಿಲ್ಲ. ಆತನು ಆಳುವ ಮೆಸೇನಾಗಿ ಬರಲಿಲ್ಲ, ಮರಣ ಹೊಂದುವ ಮೆಸೇನಾಗಿ ಬಂದಿದ್ದ, ರಕ್ಷಕನಾಗಿ ಬಂದಿದ್ದ, ಪ್ರಾಣ ಕೊಡ್ಲಿಕ್ಕೆ ಬಂದಿದ್ದ, ನಿತ್ಯ ಜೀವನ ಉಂಟು ಮಾಡುವವನಾಗಿ ಬಂದಿದ್ದ. ಇದನ್ನ ಇಸ್ರಾಯೇಲ್ ಜನರು ಅರ್ಥ ಮಾಡ್ಕೊಳ್ಳಿಲ್ಲ. ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ? ಇಸ್ರಾಯೇಲ್ ಜನರಿಗೆ ಅವರ ನಾಯಕನಾದ ಮೋಶೆ ಅವನು ಮರಣ ಹೊಂದುವಾಗ ಒಂದು ಮಾತು ಹೇಳಿ ಹೋಗಿದ್ದ. ಏನು ಮಾತದು? ಧರ್ಮೋಪದೇಶ ಕಂಡ 15ನೇ ಅಧ್ಯಾಯ 15ನೇ ವಚನ. ದಯಮಾಡಿ ಸಿಕ್ಕಿದವರು ಬೇಗನೆ ಓದಬೇಕು. ಧರ್ಮೋಪದೇಶ ಕಂಡ 15ನೇ ಅಧ್ಯಾಯ 15ನೇ ವಚನ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂತ ಪ್ರವಾದಿಯನ್ನು ಏಳಿಸ್ತಾನೆ, ಅವನಿಗೆ ನೀವು ಕಿವಿಗೊಡಬೇಕು. ತನ್ನ ಜನರಿಗೆ ಏನಾಯ್ತು? ಮೋಶೆಯನ್ನ ದೇವರು ಯಾವಾಗ ಕಳಿಸಿದ್ದ ಇಸ್ರಾಯೇಲರ ಬಳಿಗೆ? ಮೋಶೆಯನ್ನ ಐಗುಪ್ತ ದೇಶಕ್ಕೆ ಕಳಿಸಿದ. ಯಾವಾಗ ಕಳಿಸಿದ? ಯಾಕೆ ಕಳಿಸಿದ? ನೀವು ಹೇಳ್ಬೇಕು ನನಗೆ. ಮೋಶೆ, ದೇವರು ಅವನನ್ನ ಮಿದ್ಯಾನ್ ದೇಶದಲ್ಲಿದ್ದ ಮೋಶೆ, ಮೋಶೆ ಬಾ, ನಾನು ಎಲ್ಲಿ ಕಳಿಸ್ತೇನೆ ಅಂತ ಹೇಳ್ದ? ಐಗುಪ್ತ ದೇಶ. ಯಾಕೆ ಕಳಿಸ್ತೀನಿ ಅಂತ ಹೇಳ್ದ? ನನ್ನ ಜನರು ಐಗುಪ್ತ ದೇಶದಲ್ಲಿ ಬಿಟ್ಟಿ ಕೆಲಸದಲ್ಲಿದ್ದಾರೆ. ಅವರನ್ನು ನೀನು ಏನ್ ಮಾಡ್ಬೇಕು? ಬಿಡಿಸಿ ಕರ್ಕೊಂಡು ಬರ್ಬೇಕು. ನಾಯಕನಾಗಿ ನಿನ್ನನ್ನು ನಾನು ಕಳಿಸ್ತಾ ಇದ್ದೇನೆ. ಕಳಿಸುವಾಗ ದೇವರು ಏನ್ ಮಾಡಿದ್ದ? ಅವನ ಕೈಯಲ್ಲಿ ಸೂಚಕ ಕಾರ್ಯಗಳನ್ನು ಕೊಟ್ಟು ಕಳಿಸಿದ್ದ. ಯಾವ ಸೂಚಕ ಕಾರ್ಯ? 4. 1, ಕೋಲನ್ನ ಹಾವು ಮಾಡುವಂಥದ್ದು. 2, ಕೈ ತೊನ್ನಾಗುವಂಥದ್ದು. ಮತ್ತೆ ಕೈ ಮಗುವಿನ ಕೈ ಆಗುವಂಥದ್ದು. 4ನೇದು, ನೈಲ್ ನದಿಯ ನೀರನ್ನು ಹಾಕುವಾಗ ರಕ್ತವಾಗ್ತದೆ. ವಿಮೋಚನ ಕಂಡ 4ನೇ ಅಧ್ಯಾಯದಲ್ಲಿ ಇದನ್ನು ನಾವು ಗಮನಿಸ್ತೇವೆ. ವಿಮೋಚನ ಕಂಡ 4ನೇ ಅಧ್ಯಾಯ 29ರಿಂದ 30 ವಚನದಲ್ಲಿ ಓದುವಾಗ ಮೋಶೆ ಈ ಸೂಚಕ ಕಾರ್ಯಗಳನ್ನ ಜನರ ಮುಂದೆ ಮಾಡುವಾಗ ಮೋಶೆ ದೇವರಿಂದ ಕಳಿಸಲ್ಪಟ್ಟಿರುವವನಾಗಿದ್ದಾನೆ, ನಾಯಕನಾಗಿ ಕಳಿಸಿದ್ದಾನೆ ನಮ್ಮನ್ನ ಬಿಡಿಸ್ಲಿಕ್ಕೆ ಅಂತೇಳಿ. ಈಗ ಮೋಶೆ ಏನ್ ಹೇಳ್ತಾನೆ? ನನ್ನ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನ ಹಾಗೆ ಇರುವಂತ ಮತ್ತೊಬ್ಬ ಪ್ರವಾದಿಯನ್ನ ನಿಮಗೆ ಏರಿಸ್ತಾನೆ, ನೀವು ಅವನಿಗೆ ಕಿವಿಗೊಡಬೇಕು. ಇದನ್ನ ಇಸ್ರಾಯೇಲ್ ಜನರು ಕಾಯ್ತಾ ಇದ್ರು. ಮೋಶೆ ನಮ್ಮನ್ನು ಯಾವಾಗ ಬಿಡಿಸ್ಲಿಕ್ಕೆ ಬಂದ?
ಐಗುಪ್ತ ದೇಶದಲ್ಲಿ ನಾವು ಸೆರೆಯಲ್ಲಿದ್ದಾಗ. ಈಗ ಅದೇ ಇಸ್ರಾಯೇಲ್ ಜನರು ರೋಮ್ ಸರ್ಕಾರದ ಅಧೀನದಲ್ಲಿ ಇದ್ದಾರೆ. ಈ ರೋಮ್ ಸರ್ಕಾರದ ಅಧೀನದಲ್ಲಿ ಹಿಂಸೆಯನ್ನು ಅನುಭವಿಸ್ತಾ ಇರುವಂತ ಇಸ್ರಾಯೇಲ್ ಜನಾಂಗ, ಮೋಶೆ ನಮಗೆ ಒಂದು ಮಾತು ಹೇಳಿದ್ನಲ್ವಾ, ಈ ಸಂಕಟದ ಸಮಯದಲ್ಲಿ ಒಬ್ಬ ಪ್ರವಾದಿಯನ್ನ, ನನ್ನ ಹಾಗೆ ಇರುವ ಒಬ್ಬ ಪ್ರವಾದಿಯನ್ನ ನಿಮಗೆ ಕಳಿಸ್ತಾನೆ, ಅವನು ನಿಮ್ಮನ್ನ ನಡೆಸ್ತಾನೆ. ಅಂದ್ರೆ ಇಸ್ರಾಯೇಲ್ ಜನರು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ರು? ಮೋಶೆ ಅಂತ ನಾಯಕ ನಮ್ಮನ್ನ ರೋಮ್ ಸರ್ಕಾರದ ದಬ್ಬಾಳಿಕೆಯಿಂದ ಬಿಡಿಸಿ ರಾಜ್ಯವನ್ನು ಕೊಡುವಂತ ನಾಯಕನನ್ನ ಕಳಿಸ್ಕೊಡ್ತಾನೆ ಎಂಬುದಾಗಿ ಕಾಯ್ತಾ ಇದ್ರು. ಯೇಸು ಸ್ವಾಮಿ ಬಂದ, ಸೂಚಿ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಇದನ್ನು ನೋಡಿದ ಇಸ್ರಾಯೇಲ್ ಜನರು ಏನಂತ ಭಾವಿಸಿದ್ರು? ಈತನೇ ಮಸಾಯ, ಈತನು ನಮಗೆ ರೋಮ್ ಸರ್ಕಾರದಿಂದ ರಾಜ್ಯವನ್ನ ಬಿಡಿಸಿ ಕೊಡ್ತಾನೆ, ಅರಸನಾಗಿ ಬಂದಿದ್ದಾನೆ, ನಮಗೆ ಆಳ್ವಿಕೆಯನ್ನು ಕೊಡ್ತಾನೆ ಎಂಬ ಯೋಚನೆಯಿಂದ ಮೋಶೆ ಹೇಳಿದ ಮಾತನ್ನ ಆ ವ್ಯಕ್ತಿಗೋಸ್ಕರವಾಗಿ ಕಾಯ್ತಾ ಇದ್ರು. ಬಟ್ ಯೇಸು ಸ್ವಾಮಿ ಮೊದಲನೇ ಸಲ ಬಂದಾಗ ಆಳ್ವಿಕೆ ಮಾಡಲಿಕ್ಕೆ ಬಂದಿರಲಿಲ್ಲ. ಮೊದಲನೇ ಸಲ ಆತನು ಬಂದಿದ್ದೆ ಅದಕ್ಕೆ ಯೋಹಾನನ ಹೇಳಲ್ವಾ, ಯೋಹಾನ 1:29 ಈಗೋ ದೇವರು ಯಜ್ಞಕ್ಕೆ ನೇಮಿಸಿದಂತ ಕುರಿ. ಯಜ್ಞ ಅಂದ್ರೆ ಏನು? ಕತ್ತರಿಸು ಅಂತ, ಕತ್ತರಿಸಲಿಕ್ಕೆ ಬಂದಿರೋ ಕುರಿ ಇದು. ಅಂದ್ರೆ ಯೇಸು ಸ್ವಾಮಿ ಬಂದಿರೋದೇ ಸಾಯ್ಲಿಕ್ಕೆ. ಸ್ವತಃ ಯೇಸು ಸ್ವಾಮಿ ಏನ್ ಹೇಳ್ತಾನೆ, ತಾನು ಈ ಲೋಕಕ್ಕೆ ಏನಕ್ಕೆ ಬಂದಿದ್ದೇನೆ ಅಂತ. ಯೋಹಾನ ಸುವಾರ್ತೆ 3:14-15 ನಿಕೋದೇಮನ ಬಳಿಯಲ್ಲಿ ಮಾತನಾಡುವಾಗ, ಮೋಶೆಯು ಅಡವಿಯಲ್ಲಿ ಸರ್ಪವನ್ನ ಅದನ್ನು ನೋಡಿದವರು ನಂಬಿ ಬದುಕಿಕೊಳ್ಳುವಂತೆ ಎತ್ತರದಲ್ಲಿಟ್ಟ ಮೇರೆಗೆ ಮನುಷ್ಯ ಕುಮಾರನು ತನ್ನನ್ನು ನೋಡಿದವರು ನಂಬುವಂತೆ ಎತ್ತರದಲ್ಲಿ ಇಡಲ್ಪಡ್ತಾನೆ. ಇದು ಯೇಸುಸ್ವಾಮಿಯ ಸಾಕ್ಷಿ. ನಾನು ಏನಕ್ಕೆ ಬಂದಿದ್ದೇನೆ? ಯೇಸುಸ್ವಾಮಿ ಸ್ಪಷ್ಟವಾಗಿ ಗೊತ್ತಿತ್ತು, ನಾನು ಎತ್ತರದಲ್ಲಿ ಶಿಲುಬೆ ಹೊಂದುತ್ತೇನೆ. ಇದು ಯೇಸುಸ್ವಾಮಿಯ ಸಾಕ್ಷಿ. ಇದನ್ನ ತನ್ನ ಶಿಷ್ಯರಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಏನ್ ಮಾಡ್ದ ನಮ್ಮ ಪೇತ್ರ? ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ, ಈ ವಯಸ್ಸಾದವರು ಇದ್ರೆ ಬೇಜಾರು ಮಾಡ್ಕೋಬೇಡ್ರಿ. ಕೆಲವರು ವಯಸ್ಸಾದವರು ನಮ್ದು ಆಯ್ತಪ್ಪ, ನಾವು ಹೋಗ್ತೀವಿ, ನಮ್ ಕೈಲಿ ಆಯ್ತು, ಯಾಕ ಮಾತು ಹೇಳ್ತಾರೆ? ಅಣ್ಣ ನೀವು ಹೋಗ್ಬೇಡಿ ಅಣ್ಣ, ನೀವು ಇರಿ. ನೀವು ಅವ್ರು ಹೇಳುವಾಗ ಆಯ್ತಣ್ಣ ಹೋಗ್ಬಿಡ್ರಿ, ಥ್ಯಾಂಕ್ಸ್, ಇಷ್ಟ ಕಾಲ ಇದ್ರಲ್ಲ, ಹೋಗ್ಬಿಡಿ ನೋಡೋಣ. ಶಿಷ್ಯರು ಹಂಗೆ ತಿಳ್ಕೊಂಡ್ರು. ಯೇಸುಸ್ವಾಮಿ ಪ್ಯಾಷನ್ಸ್ ಕೇಳ್ತಾ ಇದ್ದಾನೆ, ನಾನು ಸಾಯ್ತೀನಿ. ಸಾಹಿತ್ಯ ಸತ್ತ ಲಾಜರನಿಗೆ ಜೀವ ಕೊಡ್ತಾನೆ, ಯಾಯಿರನ ಮಗನಿಗೆ ಜೀವ ಕೊಡ್ತಾನೆ, ನಾಯಿನೆಂಬ ಊರಿನಲ್ಲಿ ಯವನಸ್ಥನಿಗೆ ಜೀವ ಕೊಡ್ತಾನೆ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ಐ ಆಮ್ ದಿ ಲೈಫ್. ಈತನು ಸಾಯಕ್ಕಾಗುತ್ತಾ? ಆಮೇಲೆ 5 ರೊಟ್ಟಿ 2 ಮೀನು, ಎಷ್ಟು ಸಾವಿರ ಜನರಿಗೆ? ಶಿಷ್ಯರು ಯಾಕೆ ಹಿಂಬಾಲಿಸ್ತಿದ್ರು ಯೇಸುಸ್ವಾಮಿನ? ಇವನಿದ್ರೆ BPLೂ ಬೇಡ, APLೂ ಬೇಡ, ಕಾರ್ಡು ಅದೇನೋ ಗ್ರೀನು ಎಲ್ಲ ಏನೇನೋ ಇದೆ ಇವಾಗ, ಯಾವ ಕಾರ್ಡು ಬೇಡ. ಸುಮ್ಮನೆ ಏನೋ ಈಗಿನ ಮಕ್ಕಳು ಪಿಜ್ಜಾ, ಒಂದು ಪೀಸ್ ಪಿಜ್ಜಾ ಇಟ್ಕೊಂಡು ಸ್ವಾಮಿ ಇಡೀ ಬುಟ್ಟಿ ಅಂತಾನೆ ಯೇಸುಸ್ವಾಮಿ. ಇವನನ್ನೇ ಅರಸನ್ ಮಾಡ್ಬಿಟ್ರೆ ದಟ್ ಈಸ್ ದ ಕೇಸ್. ಯೇಸುಸ್ವಾಮಿ 5,000 ಜನರಿಗೆ ಊಟಕ್ಕೆ ಕೊಟ್ಟ. ಏನ್ ಮಾಡಿದ್ರು ಇವರು ಹೇಳಿ? ಯೋಹಾನ 6:15 ಓದ್ರಿ ನೋಡೋಣ. ಏನ್ ಮಾಡಿದ್ರು ಇವರು? ಯೋಹಾನ 6:15. ಅವರು ಬಂದು ತನ್ನನ್ನು ಹಿಡುಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆ ಎಂದು ತಿಳಿದುಕೊಂಡು ತಿರುಗಿ ತಾನೊಬ್ಬನೇ ಒಂಟಿಗನಾಗಿ ಬೆಟ್ಟಕ್ಕೆ ಹೋಗಿಬಿಟ್ಟನು. ಆವಾಗ ಇದು 5,000 ಜನರಿಗೆ 5 ರೊಟ್ಟಿ 2 ಮೀನು ಕೊಟ್ಟ ಮೇಲೆ
ಇವನೇ ನಮ್ಮ ಅರಸನಾಗ್ಲಿಕ್ಕೆ ಯೋಗ್ಯ. ಯಾಕಂದ್ರೆ ಇವನ್ ಅರಸನಾಗ್ಬಿಟ್ರೆ ಊಟಕ್ಕೆ ಕೆಲಸ ಮಾಡೋದೇ ಅವಶ್ಯಕತೆ ಇಲ್ಲ. ಇನ್ನು ರೋಮ್ ಸೈನಿಕರು ಸತ್ರೆ, ನಮ್ಮನ್ ಕೊಂದ್ರೆ ಪೇತ್ರ ಎದ್ದೇಳು, ಮರಣದ ಭಯ ಇಲ್ಲ, ಊಟದ ಚಿಂತೆ ಇಲ್ಲ. ಇವನೇ ಅರಸನ್ ಮಾಡ್ಬಿಟ್ರೆ ಹೆಂಗೆ ಅಂತ ಇವರು ಯೇಸುಸ್ವಾಮಿನ ಹಿಂಬಾಲಿಸ್ತಾ ಇದ್ರು. ಯೇಸುಸ್ವಾಮಿ ಶಿಷ್ಯರು. ನನ್ನ ಮಾತು ಸುಳ್ಳಲ್ಲ. ಮತ್ತಾಯ 19:27 ಓದ್ ನೋಡ್ಕೊಳ್ರಿ ನೀವು. ಪೇತ್ರ ಕೇಳ್ತಾನೆ, ಸ್ವಾಮಿ ಎಲ್ಲ ಬಿಟ್ಟು ನಿನ್ನಿಂದ ಬಂದು ನಮಗೇನ್ ಸಿಗ್ತದೆ ಅಂದ್ರೆ, ಯೇಸುಸ್ವಾಮಿ ಹಿಂಬಾಲಿಸ್ತಿದ್ದು ನಮಗೆ ಲಾಭ ಇದೆ ಅಂತ. ಅರಸನಾಗ್ತಾನೆ ಇವನು. ಅರಸನಾದ್ರೆ ನಮಗೆ ಪೊಸಿಷನ್ ಸಿಗ್ತದೆ. ನೀವು ಓದ್ತೀರಿ ಮತ್ತಾಯ 20ನೇ ಅಧ್ಯಾಯದಲ್ಲಿ, ಮತ್ತಾಯ 20:20ನೇ ವಚನದಲ್ಲಿ ಜೆಬೆದಾಯನ ಮಕ್ಕಳ ತಾಯಿ ಪೇತ್ರ, ಯೋಹಾನ, ಯಾಕೋಬರ ತಾಯಿ ಯೇಸುಸ್ವಾಮಿಗೆ ತನ್ನಿಬ್ಬರ ಮಕ್ಕಳನ್ನು ಕರ್ಕೊಂಡು ಬಂದು, ಸ್ವಾಮಿ ಏನು ಬೇಕಮ್ಮ, ಏನು ಕೇಳ್ತಿ? ನೋಡು, ನೀನು ರಾಜ್ಯವನ್ನು ಪಡೆಯುವಾಗ ಕ್ಯಾಬಿನೆಟ್ 1, ಕ್ಯಾಬಿನೆಟ್ 2 2 ಪೋಸ್ಟ್ ನನ್ನ ಮಕ್ಕಳಿಗೆ ಬೇಕು. ಹೇಳಿಲ್ವ ಅವಳು? ನಿನ್ನ ಬಲಗಡೆ ಎಡಗಡೆ ಅಂದ್ರೆ ಅರ್ಥ ಏನು? ಕ್ಯಾಬಿನೆಟ್ 1, ಕ್ಯಾಬಿನೆಟ್ 2 2 ಪೋಸ್ಟ್ ನನ್ನ ಮಕ್ಕಳಿಗೆ ಬೇಕು. ಯೇಸುಸ್ವಾಮಿ ಆಗಿ ಹೇಳ್ತಾನೆ, ಅಮ್ಮ ನೀನ್ ಏನ್ ಕೇಳ್ತಾ ಇದ್ದೆ ಅರ್ಥ ಆಗ್ತದೆ ನಿನಗೆ. ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳಿಕ್ಕೆ ಬರಲಿಲ್ಲ, ಪ್ರಾಣವನ್ನು ಈಡುಕೊಡುವುದಕ್ಕೆ ಬಂದಿದ್ದಾನೆ. ನಿನ್ನ ಮಕ್ಕಳು ನನ್ನ ಜೊತೆ ಸಾಯ್ಲಿಕ್ಕಾಗ್ತದ? ಅದು ಆಲ್ರೆಡಿ ಬುಕ್ ಆಗಿದ್ದಾರೆ. ಯೆಶಾಯ 53ನೇ ಅಧ್ಯಾಯ, ಸಾಯುವಾಗ ದುಷ್ಟರ ನಡುವೆ ಇಬ್ಬರು ದುಷ್ಟರು ಫಿಕ್ಸ್ ಆಗಿದ್ದಾರೆ ಆಲ್ರೆಡಿ. ನಿನ್ನ ಮಕ್ಕಳು ನನ್ನ ಜೊತೆಲಿ ಮರಣ ಹೊಂದಲಿಕ್ಕೆ ಆಗೋಲ್ಲ. ಯಾಕೆ ಈ ಮಾತು ಹೇಳ್ತೇನೆ ಗೊತ್ತಾ? ಇಸ್ರಾಯೇಲ್ ಜನರಿಗೆ ಈತನು ಬಂದಿರೋದೇ ಅರಸನಾಗ್ಲಿಕ್ಕೆ ಅಂತ ಭಾವಿಸಿದ್ರು. ಯೇಸುಸ್ವಾಮಿ ಏನ್ ಹೇಳಿಕ್ಕೆ ಶುರು ಮಾಡಿದ, ನಾನು ಬಂದಿರೋದು ಆಳ್ಲಿಕ್ಕೆ ಅಲ್ಲ, ಸಾಯ್ಲಿಕ್ಕೆ ಬಂದಿದ್ದೀನಿ. ಯಾಕೆ ಸಾಯ್ಬೇಕಾಯ್ತು? ಯಾಕೆ ಸಾಯ್ಬೇಕಾಯ್ತು? ಯಾಕೆ ಸಾಯ್ಬೇಕಾಯ್ತು ಸ್ವಾಮಿ? ಕೆಲವರು ಪ್ರಾರ್ಥನೆ ಮಾಡ್ತೀವಲ್ವ ನಾವು, ಅಪ್ಪ 3 ಮೊಳೆ ಹಿಡ್ಕೊಂಡಿತ್ತು ನಿನ್ನ ಶಿಲ್ಬೆ ಮೇಲೆ. ನಿಜನ? 3 ಮೊಳೆ ಹಿಡ್ಕೊಂಡಿತ್ತ ಯೇಸುಸ್ವಾಮಿನ? ಯೇಸುಸ್ವಾಮಿ ಮನಸ್ಸು ಮಾಡಿದ್ರೆ ಮೊಳೆನ ಗುಲಾಬಿ ಹೂ ಆಗ್ಲಿ ಅಂದ್ರೆ ಆಗ್ತಾ ಇರ್ಲಿಲ್ವಾ? ಶಿಲ್ಬೆನ ಕರ್ವಾನ್ ಬೆಟ್ಟ ಆಗ್ಲಿ ಅಂದ್ರೆ ಆಗ್ತಾ ಇರ್ಲಿಲ್ವಾ? ಮತ್ತೇನು ಆತನ ಶಿಲ್ಬೆಯಲ್ಲಿ ಇಟ್ಕೊಂಡಿದ್ದು? ನಿನ್ನ ನನ್ನ ಮೇಲಿನ ಪ್ರೀತಿ, ನಿನ್ನ ನನ್ನ ಮೇಲಿನ ಪ್ರೀತಿ. ಆತನು ಸಹಿಸಿಕೊಂಡನು ಎಲ್ಲವನ್ನ. ಯಾಕಂದ್ರೆ ನನಗೆ ನಿನಗೆ ನಿತ್ಯ ಜೀವನ ಕೊಡಬೇಕಾಯ್ತು. ನಾನು ನೀನು ಮಾಡಿದ ಪಾಪದ ಶಿಕ್ಷೆಯನ್ನ ಆತನು ಹೊಂದಬೇಕಾಗಿತ್ತು, ನಿನಗೆ ಜಾಮೀನು ಕೊಡಬೇಕಾಗಿತ್ತು. ಈ ಕಾರಣದಿಂದ ಆತನು ಮೊದಲನೇ ಸಲ ಬರುವಾಗ ರಕ್ಷಕನಾಗಿ ಬಂದ ಹೊರತು ಅರಸನಾಗಿ ಬರಲಿಲ್ಲ. ಆದರೆ 2ನೇ ಸಲ ಬರ್ತಾನೆ ಆತನು. 2ನೇ ಸಲ ಬರುವಾಗ ರಕ್ಷಕನಾಗಿ ಬರುವುದಿಲ್ಲ, ನ್ಯಾಯಾಧಿಪತಿಯಾಗಿಯೂ ಅರಸನಾಗಿಯೂ ಬರ್ಲಿಕ್ಕೆ ಹೋಗ್ತಾನೆ. 2ನೇ ಸಲ ಆತನು ಬರುವಾಗ ಮೊದಲು ಎಲ್ಲಿಗೆ ಬರ್ತಾನೆ? ನಿಮ್ಗೋಸ್ಕರ ಎಲ್ಲಿಗೆ ಬರ್ತಾನೆ? ಯಾಕಂದ್ರೆ 2ನೇ ಭಾಗದಲ್ಲಿ 2 ಭಾಗ ಇದೆ. ವಿಶ್ವಾಸಿಗಳಾದ ನಾನು ನೀನು ನಿನ್ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲಿಗೆ ಬರ್ತಾನೆ? ಭೂಮಿಗಲ್ಲ, ಮಧ್ಯಾಕಾಶಕ್ಕೆ. 1 ಥೆಸಲೋನಿಕ 4ನೇ ಅಧ್ಯಾಯ 16-17ನೇ ವಚನದಲ್ಲಿ ನಾವು ಓದ್ತೇವೆ. ಕ್ರಿಸ್ತನು ತಾನೇ ಆಜ್ಞಾಘೋಷದೊಡನೆಯೂ ದೇವರ ತುತ್ತೂರಿದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿದ್ದ ಸತ್ತವರು ಮೊದಲು ಎದ್ದು ಬರುವರು. ಜೀವದಿಂದ ಇರುವಂತ ನಾವು ಕೂಡ ಮಾರ್ಪಾಟು ಹೊಂದಿ ಪಕ್ಕನೆ ಒಯ್ಯಲ್ಪಡಬೇಕು ಅಂತ ಓದ್ತೀರಿ. ಮಧ್ಯಾಕಾಶಕ್ಕೆ ಆತನ ನಮ್ಮನ್ನು ಸಂಧಿಸ್ಲಿಕ್ಕೆ ಬರ್ತಾನೆ ಸ್ವಾಮಿ. ಇಟ್ಸ್ ಎ ಸೀಕ್ರೆಟ್ ಮಿಷನ್. ಎಲ್ಲರಿಗೂ ಗೊತ್ತಾಗುವುದಿಲ್ಲ ಇದು. ಯಾರು ಕ್ರಿಸ್ತನಲ್ಲಿದ್ದು ಜೀವಿಸ್ತಾರೆ, ಕ್ರಿಸ್ತನಲ್ಲಿದ್ದು ಜೀವಿಸೋದೊಂದು ಅರ್ಥ ಏನು? ಕ್ರಿಸ್ತನಲ್ಲಿದ್ದು ಜೀವಿಸುವವರು, ಕ್ರಿಸ್ತನಲ್ಲಿದ್ದು ಸತ್ತವರು ಅಂದ್ರೆ ಏನು?
ನಾವೇನ್ ತಿಳ್ಕೊಂಡಿದೀವಿ ಅಂದ್ರೆ ಯಾವುದೋ ಸಭೆಯ ಮೆಂಬರ್ಶಿಪ್ ಆಗಿದ್ರೆ ಆ ಸಭೆಯವರೆಲ್ಲ ಹೋಗ್ಬಿಡ್ತೀವಿ ಮೇಲಿಕ್ಕೆ ಅಂತ. ಖಂಡಿತ ಇಲ್ಲ, ಆ ತರ ಇಲ್ಲ. ಅಲ್ಲಿ ವಾಕ್ಯ 1 ಥೆಸಲೋನಿಕ 4ನೇ ಅಧ್ಯಾಯ 16-17 ದಯಮಾಡಿ ವಚನ ಓದ್ರಿ. 1 ಕೊರಿಂಥ 15:51-53 ಓದ್ತೀರಿ. ನನಗೆ 1 ಥೆಸಲೋನಿಕ 4ನೇ ಅಧ್ಯಾಯ 16-17 ವಚನ ಓದ್ರಿ. ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು. ಹೌದು, ಕ್ರಿಸ್ತನಲ್ಲಿದ್ದು ಸತ್ತವರು. ಕ್ರಿಸ್ತನಲ್ಲಿದ್ದು ಸಾಯುವುದೊಂದು ಅರ್ಥ ಏನು? ಕ್ರಿಸ್ತನಲ್ಲಿದ್ದು ಸಾಯುವುದೊಂದು ಅರ್ಥ ಏನು? ಎಸ್ ಸಿಸ್ಟರ್, ಗುಡ್. ಹೌದು ಹೌದು, ಕರ್ತನನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡವರು. ಅಲ್ಲಿ ರಕ್ಷಣೆ ಹೊಂದಿದವರು ಇಲ್ಲ. ಆತನ ಆಜ್ಞೆಗಳನ್ನು ಕೈಕೊಂಡು. ನಿಜಾನ? ಹೋದ್ರಿ ಯಾಕೋಬ 2:10. ಯಾಕೋಬ 2:10. ಯಾಕಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ. ಇಲ್ಲ, ಧರ್ಮಶಾಸ್ತ್ರವನ್ನ ನಾವ್ಯಾರು ಕೈಕೊಂಡು ಪರಿಪೂರ್ಣವಾಗಿ ಕೈಕೊಳ್ಳಿಕ್ಕೆ ಬರುವುದಿಲ್ಲ. ಹಾಗಾದ್ರೆ ಪೌಲನು ಏನಂತ ಬರೀತಾ ಇದ್ದಾನೆ? ಕ್ರಿಸ್ತನಲ್ಲಿದ್ದು ಸತ್ತವರು ಅಂದ್ರೆ ಅರ್ಥ ಏನು ಗೊತ್ತಾ? ಕ್ರಿಸ್ತನ್ ನಂಬದ ಮೇಲೆ ದಟ್ಸ್ ಅ ಫಸ್ಟ್ ಸ್ಟೆಪ್. ಕ್ರಿಸ್ತನ ಕುಟುಂಬಕ್ಕೆ ಕಾಲಿಡ್ತೀರಿ. ಕಾಲಿಟ್ಟ ಮೇಲೆ ನಾನಲ್ಲ, ಆದರೆ ಕ್ರಿಸ್ತನು. ಈ ಲೋಕದಲ್ಲಿ ನಾನು ಜೀವಿಸ್ತಾ ಇದ್ದೇನೆ ನಿಜ. ನನ್ನ ಯೋಚನೆ, ನನ್ನ ತೀರ್ಮಾನಗಳು, ನನ್ನ ನಡವಳಿಕೆ, ನನ್ನ ಮಾತುಗಳು ಕ್ರಿಸ್ತನು ಏನ್ ಹೇಳಿದಾನೆ ಅದನ್ನೇ ನಾನು ಹಿಂಬಾಲಿಸ್ತೇನೆ. ನಾನಲ್ಲ, ಆದರೆ ಕ್ರಿಸ್ತನು. ಕ್ರಿಸ್ತನೇ ನನಗೆ ಸರ್ವಸ್ವ ಅಂತ ಯಾರು ತನ್ನ ಕೊನೆಯ ಉಸಿರಿನವರೆಗೆ ಸತ್ತಿದ್ರೆ, ಕೊನೆಯ ಉಸಿರಿನವರೆಗೆ ನಾನಲ್ಲ ಕ್ರಿಸ್ತನು ಅಂತ ಸತ್ತಿದ್ದಾರೋ ಅವರು ಮಾತ್ರ ಎದ್ದು ಬರ್ತಾರೆ. ಎಲ್ಲರೂ ಎದ್ದು ಬರಲ್ಲ. ಬೇಸರಗೊಳ್ಬೇಡ್ರಿ. ಒಂದು ವಚನ ತೋರಿಸ್ತೇನೆ ನಿಮಗೆ. ಒಂದು ವೇಳೆ ಈ ವಚನ ಓದಿದ ಮೇಲೆ ನೀವೇ ತೀರ್ಮಾನ ಮಾಡ್ಕೊಳ್ರಿ. ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. ಫಿಲಿಪ್ಪಿ 3:10. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಹೀಗಾದರೆ ಸತ್ತವರಲ್ಲಿ ಕೆಲವರಿಗೆ ಆಗುವ ಪುನರುತ್ಥಾನವು ನನಗೆ ಒದಗಿ ಬಂದೀತು. ಗಮನಿಸ್ತಾರೆ, ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರನಾಗುವೆಂಬ ಪದವಿ, ಕ್ರಿಸ್ತನ ಮರಣಕ್ಕೆ ಸದೃಶವಾದಂತ ಮರಣ, ಇದನ್ನ ಹೊಂದಿದ ಪುನರುತ್ಥಾನ ಕೆಲವರಿಗಾಗುವ ಪುನರುತ್ಥಾನ, ನಾಟ್ ಫಾರ್ ಆಲ್. ನೀತಿವಂತರು ಎಲ್ಲರಿಗೂ ಪುನರುತ್ಥಾನ ಆಗಲ್ಲ. ಕ್ರೈಸ್ತರು ಎನ್ಸ್ಕೊಂಡವ್ರಿಗೆ ಎಲ್ಲರಿಗೂ ಆಗುವುದಿಲ್ಲ. ನೀತಿವಂತರನ್ನೋದು ಬರೀ ಕೆಲವರು ಮಾತ್ರ ಅಂತ ಬರೀತಾನೆ ಅವನು. ಆ ಕೆಲವರಲ್ಲಿ ನಾನು ಸೇರ್ತೇನೋ ಏನೋ ಅಂತಾನೆ. ಯಾರು? ಪೌಲ. ನಾವು ಯಾವ ಯೋಚನೆಯಿಂದ ಬದುಕ್ತಾ ಇದ್ದೀವಿ? ಹಾಗಾದ್ರೆ ಯೇಸು ಅನ್ನೋ ಒಂದು ಮಾತು ಹೇಳಿದೆ ನಿಮಗೆ, ಮತ್ತಾಯನ ಸುವಾರ್ತೆ 7:13-14 ನರಕಕ್ಕೆ ಹೋಗುವ ಮಾರ್ಗ ಆಗಲ್ಲ, ದಾರಿ ಸುಲಭ, ಹೋಗುವವರು ಬಹು ಮಂದಿ. ಪರಲೋಕಕ್ಕೆ ಮಾರ್ಗ ಬಿಕ್ಕಟ್ಟು, ದಾರಿ ಇಕ್ಕಟ್ಟು.
ಅದನ್ನ ಕಂಡು ಹಿಡಿಯುವವರೇ ಕೆಲವು ಮಂದಿ ಅಂದ್ರೆ ನೀತಿವಂತರಾಗಿ ಪುನರುತ್ಥಾನ ಹೊಂದಿ ಪರಲೋಕ ಸೇರುವವರು ಕ್ರೈಸ್ತರಲ್ಲಿ ಕೆಲವು ಮಂದಿ ಮಾತ್ರ ಅಂತ ಬರೀತಾನೆ. ಪೌಲನು ಹೇಳುವ ಮಾತೇನೆಂದ್ರೆ, ಕ್ರಿಸ್ತನ ಮರಣಕ್ಕೆ ಸದೃಶವಾದಂತ ಮರಣ, ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರನ ಪದವಿ. ಏನು ಯಾವ ಐಸಿಯುನಲ್ಲಿ ಸತ್ತ ಯೇಸುಸ್ವಾಮಿ? ಯಾವ ಹಾಸ್ಪಿಟಲ್ ಐಸಿಯುನಲ್ಲಿ ಸತ್ನ ಯೇಸುಸ್ವಾಮಿ? ಎಲ್ಲಿ ಸತ್ತ? ಶಿಲ್ವೆ ಅಂದ್ರೆ ಏನು? ತಿರಸ್ಕಾರ, ವೇದನೆ, ದುಃಖ, ನೋವು, ಬಾಧೆ. ಕ್ರಿಸ್ತನ ನಿಮಿತ್ತವಾಗಿ ಈ ಮಟ್ಟದ ಜೀವಿತವನ್ನ ನಾನು ಜೀವಿಸಿದ್ರೆ ಮಾತ್ರ ಕೆಲವರಿಗೆ, ನೀತಿವಂತರಿಗಾಗುವ ಪುನರುತ್ಥಾನದಲ್ಲಿ ನಾನು ಸೇರ್ತೇನೋ ಏನೋ ಅಂತ ಬರ್ಕೊಳ್ತಾನೆ ಪೌಲನು. ನಾನು ನೀನು ಎಲ್ಲಿದ್ದೇನೆ ಇವತ್ತು? ಹೌದು, ನನ್ನ ಕರ್ತನು ಬರ್ತಾನೆ, ನನ್ನನ್ನು ಕೊಂಡೊಯ್ಯಲಿಕ್ಕೆ ಬರ್ತಾನೆ. ಕೊಂಡೊಯ್ಯಲಿಕ್ಕೆ ಬರುವಾಗ ಅದು ಪ್ರತ್ಯಕ್ಷನಾಗಿ ಬರುವುದಿಲ್ಲ, ಮಧ್ಯಾಕಾಶಕ್ಕೆ ಬರ್ತಾನೆ. ಇಟ್ಸ್ ಎ ಸೀಕ್ರೆಟ್. ಯಾರು ಕರ್ತನಲ್ಲಿ ಕೊನೆಯವರೆಗೂ ನಾನೆಲ್ಲ ಕ್ರಿಸ್ತನ ಅಂತ ಸತ್ತಿದಾರೋ, ಯಾರು ಕೊನೆಯವರೆಗೂ ಕ್ರಿಸ್ತನು ಬರುವಾಗ ಜೀವದಿಂದಿದ್ರೆ ನಾನೆಲ್ಲ ಕ್ರಿಸ್ತನು ಎಂಬುದಾಗಿ ಜೀವಿಸ್ತಾ ಇದ್ದಾರೋ ಅವರು ಮಾತ್ರ ಮಾರ್ಪಾಟು ಹೊಂದಿ ಒಯ್ಯಲ್ಪಡ್ತಾರೆ, ಉಳಿದವರು ಬಿಡಲ್ಪಡ್ತಾರೆ. ಇದು ಸಭೆಗೋಸ್ಕರವಾಗಿ ಕ್ರಿಸ್ತನು ಬರುವಂತದ್ದು ಮಧ್ಯಾಕಾಶಕ್ಕೆ. ಇದಾದ ಮೇಲೆ ಈ ಲೋಕದಲ್ಲಿ 7 ವರ್ಷಗಳ ಕಾಲ ಸಂಕಟ ಕಾಲ ನಡೀತದೆ. ಸಂಕಟ ಕಾಲದ ಬಗ್ಗೆ ನಾನು ಹೋಗುವುದಿಲ್ಲ, ಯಾಕೆ ನಮ್ಮ ಬ್ರದರೇ ಇದ್ದಾರೆ, ಸಂಕಟ ಕಾಲದ ಬಗ್ಗೆ ಅವ್ರು ಮಾತಾಡ್ತಾರೆ. 7 ವರ್ಷ, ಯಾಕೆ 7 ವರ್ಷ ಅಂತ ಅವ್ರು ಹೇಳ್ತಾರೆ. ದಾನಿಯೇಲನ ಪ್ರವಾದನೆ 70 ವಾರದಲ್ಲಿ. ನನ್ನ ಸಬ್ಜೆಕ್ಟ್ ಏನು? 1000 ವರ್ಷ. ಈ ಸಂಕಟ ಕಾಲ ಆದ್ಮೇಲೆ ಯೇಸು ಸ್ವಾಮಿ ಭೂಮಿಗೆ ಬರ್ತಾನೆ. ಭೂಮಿಗೆ ಬರುವಾಗ ನಾವೆಲ್ಲಿರ್ತೀವಿ? ಗ್ರಾಂಟೆಡ್ ತಗೊಂಡ್ಬಿಡಿ. ನಾವು ಯೇಸು ಸ್ವಾಮಿ ಬಂದಾಗ ಒಯ್ಯಲ್ಪಟ್ಟಿದ್ದೀವಿ, ಮಹಿಮಾ ಶರೀರದಲ್ಲಿ ಇದ್ದೀವಿ. ಮಹಿಮಾ ಶರೀರ ಹೇಗಿರ್ತದೆ ಗೊತ್ತಾ ನಿಮ್ಗೆ? ಮಹಿಮಾ ಶರೀರ ಅಂದ್ರೆ ಏನು? ಮಹಿಮಾ ಶರೀರ ಅಂದ್ರೆ ಏನು? ಹೇಗಿರ್ತೇವೆ ನಾವು? ಪುನರುತ್ಥಾನ ಆದ್ಮೇಲೆ ಒಂದು ಬಾಡಿ ಕೊಡಲ್ಪಡ್ತದೆ ನಮಗೆ. ಆ ಬಾಡಿ ಬಗ್ಗೆ ಯೇಸು ಸ್ವಾಮಿ ಏನ್ ಹೇಳ್ತಾನೆ? ಮತ್ತಾಯ 22:30 ಓದ್ರಿ, ಬೇಗ ಓದ್ರಿ. ಮತ್ತಾಯ 22:30. ಮತ್ತಾಯ 22:30. ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮಾಡಿಕೊಳ್ಳುವುದೂ ಇಲ್ಲ, ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ. ದೇವದೂತರಂತಿರ್ತೀವಿ ನಾವು. ನಮ್ಮ ಶರೀರ ದೇವದೂತರ ಶರೀರದಂತೆ ಇರ್ತದೆ. ಲೂಕ 20:36. ಲೂಕ 20:36. ಸುಮ್ಮನೆ ನಮ್ಮ ಬಾಡಿ ಹೆಂಗಿರ್ತದೆ ಅಂತ ಸ್ವಲ್ಪ ತಿಳ್ಕೊಂಡ್ರೆ ನಮ್ಗೆ ಉತ್ಸಾಹ ಜಾಸ್ತಿ ಆಗ್ತದೆ. ಇನ್ನೂ ಮರಣಕ್ಕೆ ಗುರಿಯಾಗುವುದೇ ಇಲ್ಲ, ಪುನರುತ್ಥಾನವನ್ನು ಹೊಂದಿದವರಾಗಿದ್ದು ದೇವದೂತರಿಗೆ ಸರಿಸಮಾನರು, ದೇವರ ಮಕ್ಕಳು ಆಗಿದ್ದಾರೆ. ದೇವದೂತರಿಗೆ ಸರಿಸಮಾನರು, ದೇವರ ಮಕ್ಕಳು ಆಗಿರ್ತೀವಿ. ಅಂದ್ರೆ ದೇವದೂತರಿಗಿರುವ ಶರೀರವನ್ನ ನಾವು ತೊಟ್ಕೊಂಡಿರ್ತೀವಿ. ದೇವದೂತರ ಶರೀರ ಹೇಗಿದೆ? ಲೂಕನ ಬರೆಸುವಾರ್ತೆ 9:26. ಲೂಕ 9:26. ಯಾವನು ನನ್ನ ಮಾತುಗಳನ್ನು ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೂ ಇರುವ ಪ್ರಭಾವದೊಡನೆ ಬರುವಾಗ ನಾಚಿಕೊಳ್ಳುವನು. ಪ್ರಭಾವದೊಡನೆ ದೇವದೂತರು ಪ್ರಭಾವವನ್ನು ಧರಿಸ್ಕೊಂಡಿರ್ತಾರೆ ಅಂತ ಹೇಳ್ತಾನೆ. ಅಂದ್ರೆ ನಾವು ಮಹಿಮಾ ಶರೀರವನ್ನ ಪಡ್ಕೊಳ್ಳುವಾಗ ಆ ಶರೀರದಲ್ಲಿ ಮಹಿಮೆಯನ್ನ ಹೊಂದ್ಕೊಂಡಿರ್ತೀವಿ. ಯೇಸು ಸ್ವಾಮಿ ಬರ್ತಾನಲ್ವಾ ನಮ್ಮನ್ನು ಕರ್ಕೊಂಡು ಕೊಂಡೊಯ್ಯಲಿಕ್ಕೆ ಮಧ್ಯಾಕಾಶಕ್ಕೆ? ಏನ್ ಕಳಿಸ್ತಾನೆ? ರಾಕೆಟ. ಹೆಂಗ್ ಒಯ್ಯಲ್ಪಡ್ತೀರಿ? ನನ್ನ ಮಗಳು ಸಣ್ಣವಳಿದ್ಲು, ಈಗ ಬಿಡಿ ಇಂಜಿನಿಯರಿಂಗ್ ಮಾಡಿದಾಳೆ. ಸಣ್ಣಲ್ಲಿರುವಾಗ ಅವಳು ಒಂದು ಪ್ರಶ್ನೆ ಕೇಳಿದ್ಲು ನನಗೆ. ಈ ಕಲ್ಪನಾ ಚಾವ್ಲಾ ಅವಳು ಟಿವಿಯಲ್ಲಿ ನೋಡಿದ್ಲು, ಡ್ಯಾಡಿ ಸ್ಪೇಸ್ಗೆ ಹೋಗ್ಬೇಕಾದ್ರೆ ಏನು ಓದಬೇಕು ಡ್ಯಾಡಿ ಅಂತ ಕೇಳಿದ್ಲು. ನಾನು ಒಂದೇ ಮಾತಲ್ಲಿ ಸಿಂಪಲ್ ಆಗಿ ಹೇಳಿದೆ, ಮಗಳೇ
ಸ್ಪೇಸ್ಗೆ ಹೋಗ್ಬೇಕಾದ್ರೆ ನೀನು ಓದೋದೇ ಬೇಕಾಗಿಲ್ಲ. ಸ್ವಾಮಿ ನಂಬು, ಇವರು ಸ್ಪೇಸ್ಗೆ ಹೋಗ್ತಾರೆ, ಅದು 2ನೇ ಆಕಾಶ, ನೀನು 3ನೇ ಆಕಾಶಕ್ಕೆ ಹೊಟ್ಟೋಗುತ್ತೆ ಸ್ವಾಮಿ ಬಂದಾಗ ಅಂದೆ. ನಂಗೆ ಅರ್ಥ ಆಗ್ಲಿಲ್ಲ ಡ್ಯಾಡಿ. ಈಗ ಅರ್ಥ ಆಗಲ್ಲ, ಒಂದ್ ದಿವಸ ಅರ್ಥ ಆಗುತ್ತೆ ಹೋಗು ಒಂದೇ. ನಾನು ಸಣ್ಣವಳಿದ್ಲು. ಈಗ ಹೇಳ್ತಾರೆ ಏನ್ ವಂಡರ್ಫುಲ್ ಆಗಿ ಹೇಳಿದ್ರಿ ಡ್ಯಾಡಿ ಅಂತ. ನೋಡ್ರಿ, ಒಂದು ದಿವಸ ನನ್ನ ಕ್ರಿಸ್ತನು ಬಂದಾಗ 3ನೇ ಆಕಾಶಕ್ಕೆ ಒಯ್ಯಲ್ಪಡ್ತೀವಿ ನಾವು. ಒಯ್ಯಲ್ಪಡುವಾಗ ನನಗೆ ನಿನಗೆ 3ನೇ ಆಕಾಶಕ್ಕೆ ಹೋಗ್ಲಿಕ್ಕೆ ಏನಿದೆ, ಸಾಧನೆ ಏನಿದೆ, ವೆಹಿಕಲ್ ಏನು? ವೆಹಿಕಲ್ ಬೇಡವಾ 3ನೇ ಆಕಾಶಕ್ಕೆ ಹೋಗಕ್ಕೆ? ನೀವು ಯಾರು ವಚನವನ್ನ ಗಮನಿಸ್ಲಿಲ್ಲ. ಅದಕ್ಕೆ ಹೇಳೋದು, ಓದುವಾಗ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಸತ್ಯವೇದವನ್ನ. 1 ಥೆಸಲೋನಿಕ 4ನೇ ಅಧ್ಯಾಯ 16-17 ಮತ್ತೆ ಓದಿರಿ ಬ್ರದರ್. ಮೇಘವಾಹನರಾಗಿ ನಾನು ನೀನು ಒಯ್ಯಲ್ಪಡುವುದು ಹೇಗೆ ಗೊತ್ತಾ? ಮಹಿಮೆಯ ಮೇಘವನ್ನ ನಾವು ಧರಿಸ್ಕೊಂಡಿರ್ತೇವೆ. ದೇವದೂತರ ಶರೀರ ಮಹಿಮೆಯ ಮೇಘವನ್ನ ಧರಿಸ್ಕೊಂಡಿರ್ತೇವೆ. ಆ ಮೇಘ ನೀನು ಕಣ್ಣರೆಪ್ಪೆ ಮುಚ್ಚುವಷ್ಟರಲ್ಲಿ ಪರಲೋಕದಲ್ಲಿ ನಿಂತಿರ್ತಿ. ಮಹಿಮೆಯ ಮೇಘವನ್ನ ಧರಿಸ್ಕೊಂಡಿರ್ತೇವೆ. ದೇವದೂತರು ಎಷ್ಟು ಮೇಘ ಧರಿಸ್ಕೊಂಡಿರ್ತಾರೆ ಗೊತ್ತಾ ನಿಮ್ಗೆ? ಹೋದ್ರೆ ಪ್ರಕಟಣೆ 18:1. ಪ್ರಕಟಣೆ 18:1. ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ಒಬ್ಬ ದೇವದೂತ ಭೂಮಿಗೆ ಬರುವಾಗ ಇಡೀ ಭೂಮಿಯ ಪ್ರಕಾಶ ಆಗೋಯ್ತಂತೆ. ಭೂಮಿಗೆ ಪ್ರಕಾಶ ಕೊಡೋದು ಯಾರು? ಒಬ್ಬ ದೇವದೂತ ಸೂರ್ಯನಷ್ಟು ಪ್ರಕಾಶ ಧರಿಸ್ಕೊಂಡಿದ್ರೆ ಇನ್ನು ನಾನು ನೀನು ಯಾವ ಮಹಿಮೆ ಧರಿಸ್ಕೊಂಡಿರ್ತೀವಿ ಹೇಳ್ರಿ? ಕೊಲೊಸ್ಸರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ. ಕೊಲೊಸ್ಸೆ 3:4. ನಮ್ಮ ಶರೀರ ಹೇಗಿರ್ತದೆ ನೋಡ್ರಿ. ಕೊಲೊಸ್ಸೆ 3:4. ಅಲ್ಲ, ಸ್ವಾಮಿ 1000 ವರ್ಷ ಆಳ್ವಿಕೆ ಮಾಡ್ಲಿಕ್ಕೆ ಬರುವಾಗ ಆತನ ಜೊತೆಯಲ್ಲಿ ನಾವು ಕೂಡ ಪ್ರಭಾವವನ್ನ ಧರಿಸಿಕೊಂಡವರಾಗಿ ಆತನ ಜೊತೆಯಲ್ಲಿ ಬರ್ತೀವಿ ಭೂಮಿಗೆ. ಪ್ರಭಾವನ ಧರಿಸ್ಕೊಂಡಿರ್ತೀವಿ. ಆ ಪ್ರಭಾವದ ಶರೀರ ಬರೀ ದೇವದೂತರ ಶರೀರ ಮಾತ್ರವಲ್ಲ. ಪೌಲನು ಇನ್ನು ಒಂದೇ ಹೆಜ್ಜೆ ಮುಂದೆ ಹೋಗ್ತಾನೆ. ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನ. ಫಿಲಿಪ್ಪಿ 3:21. ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನ. ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಗಮನಿಸಿದ್ರ? ಬರೀ ದೇವದೂತರ ಅಂತಲ್ಲ, ದೀನಾವಸ್ಥೆ ಉಳ್ಳ ನಮ್ಮ ದೇಹಗಳನ್ನು ರೂಪಾಂತರ ಪಡಿಸಿ ತನ್ನ ದೇಹದ ಸ್ವಾರೂಪ್ಯಕ್ಕೆ ನಿನ್ನನ್ನು ತರುವನು. ನನ್ನ ಯೇಸು ಸ್ವಾಮಿ ಪ್ರಭಾವದಲ್ಲಿ ಇರುವಂತೆ ಯೇಸು ಸ್ವಾಮಿಯ ದೇಹದಂತಿರುವ ದೇಹವನ್ನು ನಾನು ನೀನು ಪಡ್ಕೊಳ್ತೀವಿ. ನನ್ನ ಸ್ವಾಮಿ ಇರುವಂತೆ ನಾನು ನೋಡ್ತೀನಿ ನನ್ನ ಸ್ವಾಮಿಯನ್ನ. 1 ಯೋಹನ 3:1 1 ಮತ್ತು 2 ಆತನ ಇರುವಂತೆ ಆತನನ್ನು ನೋಡಬೇಕು. ಬಹಳ ಹಗುರವಾಗಿ ತಗೊಳ್ಳಿ ನನ್ನ ಮಕ್ಕಳೇ. ಮುಂದೆ ನನಗೆ ನಿನಗೆ ಇಟ್ಟಿರುವ ಪದವಿ, ಕರ್ತನು ಈ ನಾಶವಾಗುವಂತ ನೋವು, ಕಾಯಿಲೆ, ಕಷ್ಟ, ಬೇನೆ, ಮರಣ, ವ್ಯಾಧಿ ಕೂಡಿದಂತ ಈ ಲೋಕದ ಈ ಶರೀರವನ್ನ ತೆಗೆದು ಹಾಕಿ ಆತನು ಬರುವಾಗ ಮಹಿಮಾ ಶರೀರವನ್ನು ನನಗೆ ಕೊಡ್ತಾನೆ. ಆ ಶರೀರ ದೇವದೂತರ ಶರೀರದಂತಿರ್ತದೆ. ಅಷ್ಟು ಮಾತ್ರವಲ್ಲ, ನನ್ನ ಕರ್ತನಾದ ಯೇಸುಸ್ವಾಮಿ ಮಹಿಮಾ ಪದವಿಗೆ ಸೇರಿದಾಗ, ಆತನು ಪುನರುತ್ಥಾನ ಹೊಂದಿದಾಗ ಯಾವ ಮಹಿಮಾ ಶರೀರದಲ್ಲಿ ಆತನಿದ್ದಾನೋ ಅದೇ ಶರೀರವನ್ನ ನನಗೂ ಕೊಡ್ತಾನೆ ಅಂತ ವಾಕ್ಯದಲ್ಲಿ ಗಮನಿಸ್ತೀರಿ. ಆ ಶರೀರವನ್ನ ಪಡ್ಕೊಂಡವರಾಗಿ ಆತನ ಜೊತೆಯಲ್ಲಿ ನಾವು ಭೂಮಿಗೆ ಬರ್ತೇವೆ. ಪ್ರಕಟಣೆ 19:14.
ಪ್ರಕಟಣೆ ಬರೆದ ಪುಸ್ತಕ 19ನೇ ಅಧ್ಯಾಯ 14ನೇ ವಚನ. ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಾರೆ. ಯಾರಿವರು? ನಾನು ನೀನೆ. ಸಭೆ, ಆತನ ವಧು, ಸಭಾಕಾಲ ವಿಶ್ವಾಸಿಗಳು. ಯಾರು ನೀತಿವಂತರಾಗಿ ಸತ್ತು ಅಥವಾ ನೀತಿವಂತರಾಗಿ ಜೀವಿಸಿ ಕರ್ತನು ಬರುವಾಗ ಮಹಿಮಾ ಶರೀರವನ್ನು ಹೊಂದಿ ಪರಲೋಕಕ್ಕೆ ಸೇರಿಸಲ್ಪಟ್ಟಿರ್ತಾರೆ, ಅವರು ಸಂಕಟ ಕಾಲದ ಅಂತ್ಯದಲ್ಲಿ ಯೇಸುಸ್ವಾಮಿ ಭೂಮಿಗೆ ಬರ್ತಾನೆ. ಭೂಮಿಗೆ ಆಳ್ವಿಕೆ ಮಾಡಲಿಕ್ಕೆ ಬರ್ತಾನೆ. ಬರುವಾಗ ಆತನ ಜೊತೆಯಲ್ಲಿ ನಮ್ಮನ್ನು ಕರ್ಕೊಂಡು ಬರ್ತಾನೆ. ನಾವು ಹೇಗ್ ಬರ್ತೀವಿ? ಈ ಲೋಕದ ಕುದುರೆ ಅಲ್ಲ, ಪರಲೋಕದ ಕುದುರೆಗಳನ್ನು ಏರಿದವರಾಗಿ. ಸ್ಟಾಲಿನ್, ನೀವು ಎಲಿಯ ಮತ್ತೆ ಎಲೀಶಾ ಬೇರ್ಪಡುವಾಗ, ಎಲಿಯನನ್ನು ಕೊಂಡೊಯ್ಯುವಾಗ ನೀವೇನು ಓದ್ತೀರಿ? ಬೆಂಕಿಮಯವಾದ ರಥಾಶ್ವಗಳು. ಬೆಂಕಿಮಯ ಅಂದ್ರೆ ಅರ್ಥ ಏನು ಗೊತ್ತಾ? ಆ ಕುದುರೆಗಳು ನ್ಯಾಚುರಲ್ ಕುದುರೆ ಅಲ್ಲ, ಅದು ಸೂಪರ್ ನ್ಯಾಚುರಲ್ ಕುದುರೆ, ಮಹಿಮೆಯನ್ನು ಧರಿಸಿಕೊಂಡಿರುವಂತ ಕುದುರೆಗಳು. ಆ ಕುದುರೆ ಮೇಲೆ ಮಹಿಮಾ ಶರೀರದಲ್ಲಿರುವಂತ ನಾನು, ನನ್ನ ಕರ್ತನಾದ ಯೇಸುಸ್ವಾಮಿಯ ನಾಯಕತ್ವದಲ್ಲಿ ಹಿಂದೆ ಬರುವಾಗ ನಾವು ಆತನ ಜೊತೆಯಲ್ಲಿ ಬರ್ತಾ ಇದ್ದೇವೆ ಅಂತ ಹೇಳುವಾಗ ನನ್ನ ನಿನ್ನ ಪದವಿ ಎಷ್ಟು ದೊಡ್ಡದು, ಪದವಿ ಎಷ್ಟು ದೊಡ್ಡದು. ಆತನು ಬರ್ತಾನೆ, ಬಂದು ಆಳುವಂತ ಅಧಿಕಾರ ಆಳವನಾಗಿ ಬರ್ತಾನೆ. ಈ ಭೂಮಿಗೆ ಎರಡನೇ ಸಲ ಆತನು ಬರುವಂತದ್ದು ರಕ್ಷಕನಾಗಿ ಅಲ್ಲ, ಆಳ್ಲಿಕ್ಕೆ ಬರ್ತಾನೆ, ರಾಜ್ಯವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಬರ್ತಾನೆ, ನಮ್ಮನ್ನ ಕರ್ಕೊಂಡು ಬರ್ತಾನೆ. ನಾವು ಆತನ ಜೊತೆಗೆ ಆಳ್ವಿಕೆ ಮಾಡ್ತೇವೆ. ತಿಳ್ಕೊಂಡಿದೀವ ನಾವು? ನಮಗಿರುವ ಪದವಿ ತಿಳ್ಕೊಂಡಿದೀವ? ಓದ್ರಿ, ಪ್ರಕಟಣೆ 3:21 ಓದ್ರಿ. ಏನ್ ಬರೀತಾನೆ? ಸಭೆಗೆ ಬರೀತಾ ಇದ್ದಾನೆ. ಸಭಾ ಕಾಲದ ವಿಶ್ವಾಸಿಗಳು, ನನಗೆ ನಿನಗೆ ನಮ್ಮನ್ನ ಕರ್ಕೊಂಡು ಬರ್ತಾನಲ್ವ, ಏನಕ್ಕೆ? ನಾನು ಜಯವಂತಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯವಂತನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಜಯ ಹೊಂದುವವನನ್ನ ಹಾಗೆಯೇ ನನ್ನೊಂದಿಗೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಈಗ ನೀವು ಕೂತಿದ್ದೀರಲ್ವಾ? ಏನ್ ಎಣ್ಣೆ ಪಾಲ್ಪದವ್ರು ಸಿಂಹಾಸನ ಮೇಲೆ ಕೂತಿದ್ದಾರೆ ಅಂದ್ರೆ ನಗಾಡ್ತೀರಿ. ಇದನ್ನ ಏನಂತೀರಿ ನೀವು? ಬೆಂಚು ಅಂತೀರಿ. ಯಾಕೆ ಸಿಂಹಾಸನ ಅನ್ನಲ್ಲ? ಸಿಂಹಾಸನ ಅಂದ್ರೆ ಏನು? ಸಿಂಹಾಸನ ಅಂದ್ರೆ ಏನು? ರಾಜನು ಅಧಿಕಾರ ನಡೆಸುವಂತ ಆ ಸ್ಥಳ ಸಿಂಹಾಸನ ಅಂತ ಹೇಳುವಾಗ ಯೇಸುಸ್ವಾಮಿ ಏನ್ ಹೇಳ್ತಾನೆ? ನಾನು ಜಯ ಹೊಂದಿ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತಿದ್ದೇನೆ, ಅರಸನು ನಾನೀಗ. ಹಾಗೆಯೇ ಜಯ ಹೊಂದುವಂತ ನಿಮ್ಮನ್ನ ಏಳಿಸಿ, ಮರಣದಿಂದ ಏಳಿಸಿ ಪುನರುತ್ಥಾನವನ್ನು ಕೊಟ್ಟು ಮಹಿಮಾ ಶರೀರದಲ್ಲಿ ನನ್ನ ಜೊತೆಯಲ್ಲಿ ಸಿಂಹಾಸನಗಳ ಮೇಲೆ ಕೂರಿಸ್ಕೊಳ್ತೇನೆ. ಆಳುವ ಅಧಿಕಾರವನ್ನು ನಿಮಗೆ ಕೊಡ್ತೇನೆ. 1000 ವರ್ಷದಲ್ಲಿ ನಾವಿರ್ತೀವ? ಇರಲ್ವಾ? ಇರ್ತೀವಿ. ಆಸೆ ಪಡೋದು ಒಳ್ಳೇದೇ, ಯೋಗ್ಯತೆನ ಪಡ್ಕೊಳ್ಬೇಕಲ್ವಾ? ಎಷ್ಟು ಜನರಿಗೆ ಬೇಡ ಆ ಮಹಿಮಾ ಶರೀರ? ಯೇಸು ಸ್ವಾಮಿ ಅಂತ ನನ್ನ ಶರೀರ, ಪ್ರಭಾವದಲ್ಲಿರುವಂತ ಶರೀರ, ಪರಲೋಕದಿಂದ ಆ ಮಹಾ ಪದವಿಯಿಂದ ಬಿಳಿ ಕುದುರೆ ಮೇಲೆ ಬಂದು ಈ ಲೋಕದಲ್ಲಿ ಈ ಜನಾಂಗಗಳನ್ನು ಆಳುವಂತ ಅಧಿಕಾರ ಬೇಕು. ಹಾಗಾದರೆ ಕ್ರಿಸ್ತನಲ್ಲಿದ್ದವರಾಗಿ ಜೀವಿಸ್ತಾ ಇದ್ದೀವಾ? ನಾಮಧೇಯ ಕ್ರೈಸ್ತರು ಹೋಗಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಕರ್ತನ ಆಗಮನ ಹತ್ತಿರದಲ್ಲಿದ್ದೇವೆ. ನಾವು ಆತನು ಪ್ರಥಮ ಮಧ್ಯಾಕಾಶಕ್ಕೆ ಬಂದಾಗ ಒಯ್ಯಲ್ಪಡದೇ ಇದ್ರೆ, ಯಾವಾಗ ಎರಡನೇ ಪದದಲ್ಲಿ ಎಲ್ಲಿ ಆತನ ಜೊತೆಯಲ್ಲಿ ಬರ್ಲಿಕ್ಕಾಗ್ತದೆ? ಸರಿ, ಈಗ ಯೇಸುಸ್ವಾಮಿ ಎರಡನೇ ಸಲ ಬರ್ತಾನೆ. ಬರುವಾಗ 1000 ವರ್ಷ ಆಳ್ತಾನೆ ಎಂಬುದಾಗಿ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಓದ್ತೀರಿ. ದಯಮಾಡಿ ತೆಗಿರಿ. ಈಗ ಅಲ್ಲಿಗೆ ಬಂದ್ಬಿಡ್ತೇನೆ.
1000 ವರ್ಷದ ಆಳ್ವಿಕೆಗೆ ಎಂಟರ್ ಆಗೋಣ. ಈಗ ಪ್ರಕಟಣೆ ಬರೆದ ಪುಸ್ತಕ 20ನೇ ಅಧ್ಯಾಯ 2ನೇ ವಚನ. ಪುನರುತ್ಥಾನ ಸರ್ಪವೆಂಬ ಘಟಸರ್ಪನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. 3ನೇ ವಚನದ ಕೊನೆಯ ಭಾಗ. ಆ 1000 ವರ್ಷ ಕಾಲದ ಮೇಲೆ ಸಾಕು. 4ನೇ ವಚನದ ಕೊನೆಯ ಭಾಗ. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. 5ನೇ ವಚನ. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. 6ನೇ ವಚನದ ಕೊನೆಯ ಭಾಗ. ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವವರು. 7ನೇ ವಚನ ಮೊದಲನೇ ಭಾಗ. ಆ 1000 ವರ್ಷಗಳು ತೀರಿದ ಮೇಲೆ ಗಮನಿಸಿ, ಈ ಭಾಗದಲ್ಲಿ 6 ಸಲ ಯೇಸು ಕ್ರಿಸ್ತನ ಆಳ್ವಿಕೆ 1000 ವರ್ಷ 1000 ವರ್ಷ 1000 ವರ್ಷ ಅಂತ ಇದೆ. ಸತ್ಯವೇದ ಬೇರೆ ಯಾವ ಕಡೆಯಲ್ಲೂ 1000 ವರ್ಷದಲ್ಲಿ ಸ್ಥಿತಿಗತಿಗಳು ಹೇಗಿರ್ತದೆ, ಪರಿಸರ ಹೇಗಿರ್ತದೆ, ಜನಜೀವನ ಹೇಗಿರ್ತದೆ, ಜಿಯೋಗ್ರಾಫಿಕಲ್ ಸಂಗತಿಗಳು ಹೇಗಿರ್ತದೆ, ಇದರ ಬಗ್ಗೆ ವಿವರಣೆ ಕೊಡ್ತಾನೆ ಹೊರತು ಯೆಹೆಜ್ಕೇಲ, ಯೆಶಾಯ, ಯೆರೆಮೀಯ, ಜಕರಿಯ ಎಲ್ಲ ಪ್ರವಾದನೆಗಳಲ್ಲಿ ನಾವು ಓದ್ತೇವೆ. ಬಟ್ ಎಲ್ಲಿ ಕೂಡ 1000 ವರ್ಷ ಎಂಬ ಪದವನ್ನು ಉಪಯೋಗಿಸಿದ್ದಾರೆ. ಅದರಿಂದ ಜನರು ಏನು ಹೇಳ್ತಾರೆ, 2 ರೀತಿಯ ಜನರಿದ್ದಾರೆ. ಈ ಪ್ರಕಟಣೆ ಬರೆದ ಪುಸ್ತಕ ಯೇಸುಸ್ವಾಮಿಯ 1000 ವರ್ಷದ ಆಳ್ವಿಕೆ ಬಗ್ಗೆ 2 ರೀತಿಯ ಬೋಧನೆಗಳು ಇದೆ. ನಿಮಗೆ ಮುಂಚಿತವಾಗಿ ಹೇಳ್ತೇನೆ, ನಾನು ನೀವು ಯೂಟ್ಯೂಬ್ಗಳಲ್ಲಿ ಓಪನ್ ಮಾಡಿ ನೋಡ್ಕೊಳ್ರಿ. ಸತ್ಯ ಬೋಧನೆಗಿಂತಲೂ ತಪ್ಪಾದ ಬೋಧನೆನೇ ಇರುವುದು ಜಾಸ್ತಿ ಅಲ್ಲ. ಈ ಪ್ರಕಟಣೆ ಬರೆದ ಪುಸ್ತಕದ ಬಗ್ಗೆ ಬಹಳಷ್ಟು ಗೊಂದಲದ ಬೋಧನೆಗಳು ಈ ದಿವಸ ಪ್ರಚಲಿತವಾಗಿದೆ. ನಾವು ಈ ವಾಕ್ಯಗಳನ್ನ ಬಹಳ ಎಚ್ಚರಿಕೆಯಿಂದ ಸೂಕ್ಷ್ಮತೆಯಿಂದ ಗಮನಿಸಿದ ಹೊರತು ನಾವು ಕೂಡ ತಪ್ಪುತ್ತೇವೆ. ತಪ್ಪುವ ಮೂಲಕ ಯೇಸು ಸ್ವಾಮಿಯ ರಾಜ್ಯದಲ್ಲಿ ಸೇರುವ ಹಕ್ಕನ್ನೇ ಕಳ್ಕೊಳ್ತೇವೆ. ಬಿ ಕೇರ್ಫುಲ್. ಈಗ ಈ 1000 ವರ್ಷದ ಆಳ್ವಿಕೆ ಬಗ್ಗೆ 2 ತರದ ಬೋಧನೆಗಳಿವೆ. ಮೊದಲೇ ಗುಂಪಿನವರು ಏನ್ ಹೇಳ್ತಾರೆ, 1000 ವರ್ಷ ಆಳ್ವಿಕೆ ಅನ್ನೋದು ಇಲ್ಲವೇ ಇಲ್ಲ, ಖಂಡಿತವಾಗಿ ಇಲ್ಲ. ಯಾಕಂದ್ರೆ 1000 ವರ್ಷ ಅಂತ ಹೇಳಲ್ಪಟ್ಟಿರುವುದು ಪ್ರಕಟಣೆ ಬರೆದ ಪುಸ್ತಕ 20ನೇ ಅಧ್ಯಾಯದಲ್ಲಿ ಮಾತ್ರ. ಇನ್ಯಾವ ಸ್ಥಳದಲ್ಲೂ ಕೂಡ ಯೇಸು ಸ್ವಾಮಿಯ ಆಳ್ವಿಕೆ 1000 ವರ್ಷ ಅಂತ ಹೇಳಲ್ಪಟ್ಟಿಲ್ಲ. ಅದರಿಂದ ಇದು ತಪ್ಪು ಬೋಧನೆ. 1000 ವರ್ಷ ಆಳ್ವಿಕೆ ಇದೆ ಅನ್ನುವಂಥದ್ದು ತಪ್ಪಾದ ಬೋಧನೆ. ಇವರು ಇದು ಅಲ್ಲ, 1000 ವರ್ಷ ಇಲ್ಲ ಅನ್ನಕ್ಕೆ ಅವರು ಕೆಲವು ಆಧಾರ ಕೊಡ್ತಾರೆ. 1000 ವರ್ಷ ಆಳ್ವಿಕೆ ಅನ್ನೋದು ಇಲ್ಲ ಅನ್ನೋದಕ್ಕೆ ಅವರು ಕೊಡುವ ಆಧಾರ ಯಾವುದು? ಓದ್ರಿ, ಕೆಲವು ವಚನ ಓದಿ. ದಾನಿಯೇಲ ಬರೆದ ಪ್ರವಾದನೆ 7ನೇ ಅಧ್ಯಾಯ 13-14. ದಾನಿಯೇಲ 7:13-14. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ ಮನುಷ್ಯಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾರಥನನ್ನು ಸಮೀಪಿಸಿದರು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ಜನಾಂಗ ಕುಲ ಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ಧ್ವಜನವು, ಘನತೆಯು, ರಾಜ್ಯವು ಪೂರ್ಣವಾಗುವು. ಅವನ ಆಳ್ವಿಕೆಯು ಅಂಟವಿಲ್ಲದ್ದು, ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು. ಯೇಸು ಸ್ವಾಮಿಯ ಆಳ್ವಿಕೆ ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು, ಯಾವ ಕಾರಣಕ್ಕೂ ಅಳಿದು ಹೋಗುವುದಿಲ್ಲ. ಯೇಸು ಸ್ವಾಮಿ 2ನೇ ಸಲ ಬಂದ ಮೇಲೆ ತಂದೆಯು ರಾಜ್ಯವನ್ನು ಕೊಟ್ಟ ಮೇಲೆ ಆ ರಾಜ್ಯ 1000 ವರ್ಷಕ್ಕೆ ಸೀಮಿತ ಅಲ್ಲ, ಶಾಶ್ವತವಾಗಿ ಆತನು ಆಳ್ತಾನೆ. ಮತ್ತೆ ನೀವ್ಯಾಕೆ 1000 ವರ್ಷಕ್ಕೆ ಸೀಮಿತ ಮಾಡ್ತೀರಿ? ಅದೇ ದಾನಿಯೇಲ 7:27. ದಾನಿಯೇಲ 7:27.
ದೇಶಾಧಿಪತಿಗಳು ಆತನಿಗೆ ಅಧೀನರಾಗಿ ಸೇವೆ ಮಾಡುವರು. ಆತನ ರಾಜ್ಯವು ಶಾಶ್ವತ. ದಾನಿಯೇಲ 2:44. ದಾನಿಯೇಲ 2:44. ಆ ರಾಜನ ಕಾಲದಲ್ಲಿ ಪರಲೋಕದೇವರ ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗುವುದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ಇರುವುದು. ಶಾಶ್ವತವಾಗಿ ಇರುವುದು. ಹೋಗ್ಲಿ, ಇನ್ನೂ ಅನೇಕ ವಚನ ಇದೆ, ಅದಕ್ಕೆ ಓದಿಸ್ತಾ ಇದ್ರೆ ಮುಗಿದೋಗ್ಬಿಡ್ತೈತೆ. ಹೊಸ ಒಡಂಬಡಿಕೆಗೆ ಬನ್ನಿ. ಪ್ರಕಟಣೆ ಬರೆದ ಪುಸ್ತಕ 11ನೇ ವಚನ. ಪ್ರಕಟಣೆ 11:15. 7ನೇ ದೇವದೂತನು ತುತ್ತೂರಿಯನ್ನು ಊದಿದನು. ಆಗ ಪರಲೋಕದಲ್ಲಿ ಮಹಾಶಬ್ದವು ಉಂಟಾಗಿ, ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಆತನು ಯುಗಾಂತರಗಳಲ್ಲಿ ರಾಜ್ಯವನ್ನಾಡುವುದನ್ನು ತಿಳಿಯುವುದು. ಆತನು ಯುಗ ಯುಗಾಂತರಗಳಲ್ಲಿಯೂ ರಾಜ್ಯವನ್ನು ಆಳುವನು. ಲೂಕನ ಬರೆಸುವ ವಾಕ್ಯ 1:33. ಲೂಕ 1:33. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿ, ಆತನು ತಂದೆಯಾದ ದೇವರು ದಾವೀದನ ಸಿಂಹಾಸನ ಅವನಿಗೆ ಕೊಡುವನು. ಆತನು ಶಾಶ್ವತವಾಗಿ ಆಡುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ನೀವೇ ಯಾಕೆ 1000 ವರ್ಷಕ್ಕೆ ಸೀಮಿತ ಮಾಡ್ತೀರಿ? ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಹೇಳಿರುವಂತದ್ದು ಸಿಂಬಲಿಕ್ ಆಗಿ ಹೇಳಿದೆ, ಸಾಂಕೇತಿಕವಾಗಿ ಹೇಳಲ್ಪಟ್ಟಿದೆ. ನೀವು ಇದನ್ನು ತಗೊಂಡು ಯೇಸುವಿಗೆ ಅವಮಾನ ಮಾಡ್ತಿದ್ದೀರಿ. ಯೇಸುಸ್ವಾಮಿ ಶಾಶ್ವತವಾಗಿ ಅರಸನಾಗಿ ಬರ್ತಾನೆ, ಭೂಮಿಗೆ ಶಾಶ್ವತವಾಗಿ ಆಳ್ತಾನೆ. ನೀವ್ಯಾಕೆ ಅದನ್ನ 1000 ವರ್ಷಕ್ಕೆ ಸೀಮಿತ ಮಾಡ್ತೀರಿ? ಯಾವುದೋ ಒಂದು ಅಧ್ಯಾಯದಲ್ಲಿ ಹೇಳಿರುವುದನ್ನ ನೀವು ಆಧಾರ ಮಾಡಿಕೊಂಡು 1000 ವರ್ಷ ಆಳ್ವಿಕೆ ಮಾಡ್ತಾನೆ ಅಂತ ಹೇಳ್ತೀರಲ್ಲ, ಇದು ತಪ್ಪಲ್ವಾ? ಯೇಸುಸ್ವಾಮಿ ಶಾಶ್ವತವಾಗಿ ಆಳ್ವಿಕೆ ಮಾಡ್ತಾನಲ್ವಾ? ಎಷ್ಟು ವಚನ ಬೇಕು ನಿಮಗೆ? ಕೀರ್ತನೆ ಬರೆದ ಪುಸ್ತಕ 89ನೇ ಅಧ್ಯಾಯ 3 ಮತ್ತು 4ನೇ ವಚನ. ಕೀರ್ತನೆ 89, 36, 37 ಎಲ್ಲ ಕಡೆ ಓದಿ ನೋಡ್ರಿ. ಆತನ ರಾಜ್ಯವು ಶಾಶ್ವತ. ಆತನು ಯುಗಾಂತರಗಳಲ್ಲಿ ಆಳ್ವಿಕೆ ಮಾಡ್ತಾನೆ. ಆತನ ರಾಜ್ಯವು ಅಂತ್ಯವಿಲ್ಲ. Why you are making it this 1000-year rule? ಯಾಕೆ ಅದನ್ನು 1000 ವರ್ಷಕ್ಕೆ ಮಾಡ್ತೀರಿ? 1000-year rule ಅಂದ್ರೆ ಅರ್ಥ ಏನು? ರೈಟ್ ಭಾಷೆಯಲ್ಲಿ ಮಿಲೇನಿಯಂ, ಮಿಲೆ ಆನಮ್. ಮಿಲೆ ಅಂದ್ರೆ 1000, 1000. ಆನಮ್ ಅಂದ್ರೆ ವರ್ಷಗಳು. 1000 ವರ್ಷ ಅಂತ ಇಲ್ಲಿ ಹೇಳಲ್ಪಟ್ಟಿರೋದು ಸಾಂಕೇತಿಕ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ನೀವು ಗಮನಿಸಬೇಕೇನು? ಯೇಸು ಸ್ವಾಮಿಯ ರಾಜ್ಯ ಶಾಶ್ವತ. ಆದರೆ ಶಾಶ್ವತ ರಾಜ್ಯದಿಂದ 1000 ವರ್ಷದ ಆಳ್ವಿಕೆಯನ್ನ ಪ್ರತ್ಯೇಕಿಸಿದ್ದಾನೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಲ್ವಾ ನಾವು? ಸುಮ್ಮನೆ ಇಲ್ಲ 1000 ವರ್ಷ ಇಲ್ಲ 1000 ವರ್ಷ ಇಲ್ಲ ಅನ್ನೋದಲ್ಲ. 1000 ವರ್ಷ ಇದೆ ಅಂತ ಯಾಕೆ ಹೇಳ್ತಾ ಇದ್ದಾನೆ? ಅಲ್ಲಿ ದೇವರ ಉದ್ದೇಶ ಏನು ಇದೆ? ಯಾಕೆ ದೇವರು ಸುಮ್ಮನೆ ಯಾವುದೇ ಸತ್ಯವೇದದಲ್ಲಿ ಬರೆಯೋಲ್ಲ? ಅದರಿಂದ 1000 ವರ್ಷ ಆಳ್ವಿಕೆ ಇಲ್ಲ, ಶಾಶ್ವತ ರಾಜ್ಯ ಇದೆ ಅಂತ ಅವ್ರು ಹೇಳ್ತಾರೆ. ಇಲ್ಲ, 1000 ವರ್ಷ ಆಳ್ವಿಕೆ ಇದೆ ಅನ್ನೋದಕ್ಕೆ ಬೇಕಾದಷ್ಟು ಸತ್ಯಗಳನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮೊದಲನೇದಾಗಿ 1000 ವರ್ಷದ ಆಳ್ವಿಕೆ ಇದೆ. ಯಾಕಿದೆ? ದೇವರ ಆತ್ಮನು 6 ಸಲ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ 1000 ವರ್ಷ 1000 ವರ್ಷ 1000 ವರ್ಷ. ಇಲ್ಲಿ ನಾವು 1000 ವರ್ಷ ಮಾತ್ರ ಯೇಸುಸ್ವಾಮಿ ಆಳ್ತಾನೆ ಅಂತ ಹೇಳ್ತಾ ಇಲ್ಲ. ಶಾಶ್ವತವಾದ ರಾಜ್ಯದಿಂದ ಪ್ರಥಮ 1000 ವರ್ಷದ ಆಳ್ವಿಕೆಯನ್ನ ಪ್ರತ್ಯೇಕಿಸಿದ್ದಾನೆ. ಯಾಕೆ ಪ್ರತ್ಯೇಕಿಸಿದ್ದಾನೆ? ಅದಕ್ಕೆ 4-5 ಕಾರಣಗಳು. ಮೊದಲನೇ ಕಾರಣ, 1000 ವರ್ಷದ ಆಳ್ವಿಕೆಯನ್ನ ಯೇಸುಸ್ವಾಮಿ ಇಹಲೋಕದಿಂದಲೇ ಮಾಡ್ತಾರೆ. ಈ ಭೂಮಿಯಿಂದಲೇ ಯೇಸುಸ್ವಾಮಿ 1000 ವರ್ಷ ಆಳ್ವಿಕೆಯನ್ನ ಮಾಡ್ತಾನೆ. ಅದಕ್ಕೆ ಆಧಾರ ಏನು? ಓದಿ ಪ್ರಕಟಣೆ ಬರೆದ ಪುಸ್ತಕ 20ನೇ ಅಧ್ಯಾಯ 2ನೇ ವಚನ. ಪ್ರಕಟಣೆ 22. ಪುರಾತನ ಸರ್ಪ ಎಂಬ ಘಟಸರ್ಪವನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. 4ರಿಂದ 7 ವಚನ.
ಗಮನಿಸ್ತೀವಿ. ಯೇಸುಸ್ವಾಮಿ ಬರ್ತಾನೆ, ಬರುವಾಗ ಈ ಭೂಮಿಯಲ್ಲಿ ಕೆಲವು ಬದಲಾವಣೆಯನ್ನು ಮಾಡ್ತಾನೆ. ನಿಜನ ನಮಗೇನು ಗೊತ್ತು? ಜಕರಿಯನ ಬರೆದ ಪ್ರವಾದಿಯಲ್ಲಿ ಓದ್ತಿರಲ್ವಾ 4ನೇ ಅಧ್ಯಾಯದಲ್ಲಿ, ಆತನ 4ನೇ ವಚನ ಓದ್ರಿ. ಜಕರಿಯ 14:4. ಯೆರೂಸಲೇಮಿಗೆ ಮೂಡನಲ್ಲಿರುವ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು ಆ ಗುಡ್ಡವು ಮೂಡಲಿಂದ ಕೊಡುವಲ್ಲಿಗೆ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡೊಂಗರವಾಗುವುದು. ಇನ್ನೊಂದ್ಸಲ ಓದ್ರಿ ಬ್ರದರ್. ಯೆರೂಸಲೇಮಿಗೆ ಮೂಡಲಲ್ಲಿರುವ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು ಆ ಗುಡ್ಡವು ಮೂಡಲಿಂದ ಪಡುವಲಿಗೆ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡೊಂಗರವಾಗುವುದು. ಯೇಸು ಸ್ವಾಮಿ 2ನೇ ಸಲ ಬರ್ತಾನೆ. ಬರುವಾಗ ಯಾವ್ದ್ರ ಮೇಲೆ ಬರ್ತಾನೆ? ಪ್ರಕಟಣೆ 19:11 ಬಿಳಿ ಕುದುರೆ ಮೇಲೆ ಬರ್ತಾನೆ. ಪ್ರಭಾವವನ್ನು ಧರಿಸಿಕೊಂಡವನಾಗಿ ಬರ್ತಾನೆ. ಜೊತೆಲಿ ಯಾರು ಬರ್ತೀರಿ? ನಾವು. ಎಲ್ಲಿಗೆ ಬಂದು ಲ್ಯಾಂಡ್ ಆಗ್ತಾನೆ ಅಂತ ಇದೆ? ವಾಷಿಂಗ್ಟನ್ DC-ನ, ಟೋಕಿಯೋ, ನ್ಯೂಯಾರ್ಕ್. ಎಲ್ಲಿಗೆ? ಎಣ್ಣೆ ಮರದ ಗುಡ್ಡ. ಎಲ್ಲಿದೆ ಎಣ್ಣೆ ಮರದ ಗುಡ್ಡ? ನಾವು ಎಣ್ಣೆ ಅಂದ್ರೆ ಬೇರೆ ಎಣ್ಣೆ ತಿಳ್ಕೊಂಡ್ಬಿಡ್ತೀವಿ. ಆ ಎಣ್ಣೆ ಗುಡ್ಡ ಅಲ್ಲ, ಯೆರೂಸಲೇಮಿನಲ್ಲಿರುವ ಎಣ್ಣೆ ಮರದ ಗುಡ್ಡ. ಎಣ್ಣೆ ಮರದ ಗುಡ್ಡ ಅಂದ್ರೆ ನನ್ನ ಯೇಸುಸ್ವಾಮಿ ಮತ್ತು ಶಿಷ್ಯರಿಗೆ ಪ್ರಾಶಸ್ತ್ಯವಾದ ಸ್ಥಳ. ಯಾಕೆ ಗೊತ್ತಾ? ನೀವು 128ನೇ ಕೀರ್ತನೆಯಲ್ಲಿ ಓದ್ತೀರಿ, ನಿನ್ನ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳು. ಎಣ್ಣೆ ಮರ ಅಂದ್ರೆ ದೇವರ ವಾಕ್ಯದಲ್ಲಿ ಬಹಳ ಅಮೂಲ್ಯವಾದಂತಹ ಸಂಗತಿ. ಎಣ್ಣೆ ಮರದ ಗುಡ್ಡ ಯೇಸು ಸ್ವಾಮಿ ತನ್ನ ಜೀವಿತದ ಕೊನೆಯ ಕ್ಷಣವನ್ನ ಕಳೆದಂತಹ ಸ್ಥಳ ಎಣ್ಣೆ ಮರದ ಗುಡ್ಡ. ಗೆತ್ಸೆಮನೆ ಆಯಿಲ್ ಪ್ರೆಸ್ ಅಂತ ಎಣ್ಣೆ ಮರದ ಗುಡ್ಡದಲ್ಲಿ ಕೊನೆಯ ಕ್ಷಣವನ್ನು ಕಳೆದ. ಸತ್ತು ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಏರಿ ಹೋಗಿದ್ದು ಕೂಡ ಎಣ್ಣೆ ಮರದ ಗುಡ್ಡ. ನೀವು ಓದ್ತೀರಿ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಎಣ್ಣೆ ಮರದ ಗುಡ್ಡದ ಮೇಲಿಂದ ಏರಿ ಹೋದ. 2ನೇ ಸಲ ಇಳಿದು ಬರುವಾಗ ಆತನು ಇಳಿದು ಬರುವುದು ಎಣ್ಣೆ ಮರದ ಗುಡ್ಡದ ಮೇಲೆ. ನಾವು ಇಸ್ರಾಯೇಲ್ ದೇಶಕ್ಕೆ ಹೋಗಿದ್ದೆ. ನಾನು ಒಂದು 5 ವರ್ಷಗಳ ಹಿಂದೆ ಎಣ್ಣೆ ಮರದ ಗುಡ್ಡ ಕರ್ಕೊಂಡು ಹೋದ್ರು. ಅಲ್ಲೊಂದು ಪಾದ ಇಟ್ಟಿದ್ದಾರೆ. ನಮ್ಮ ಕೊಳ್ಳೇಗಾಲದಲ್ಲಿ ನನ್ನ ಮನೆ, ನಮ್ಮ ಸ್ಟ್ರೀಟ್ ಹಿಂದ್ಗಡೆ ಒಂದು ಬೆಟ್ಟ ಇದೆ. ಅಲ್ಲೊಬ್ಬ ಪಚ್ಚಪ್ಪ ಅಂತ ಒಬ್ಬಿದ್ದ. ಜನ ಏನೋ ಗೊತ್ತಿಲ್ಲ ಈಗ. ಅವನೇನ್ ಮಾಡ್ದ, ಆ ಬೆಟ್ಟದ ಮೇಲೆ ಒಂದು ಹೆಜ್ಜೆ ಕುರ್ತಿ 2 ಹೆಜ್ಜೆ ಕುರ್ತಿ ಮಾಡಿಸಿ ಇಟ್ಟ. ಇಟ್ಟಿದ್ದೆ ಜನ ಏನು ಬೆಳಿಗ್ಗೆ ಇರುವಾಗ ಮಾದೇಶ್ವರ ಬೆಟ್ಟದಿಂದ ಎಂಟಿ ಮನೆಗೆ ಹೋಗಕ್ಕೆ ಬೆಳಿಗ್ಗೆ ಬೆಟ್ಟಕ್ಕೆ ಹೋಗಕ್ಕೆ ಬಂದು ಫಸ್ಟ್ ಪಾದ ಇಟ್ಟಿದ್ದೆ ನಮ್ಮ ಕೊಳ್ಳೇಗಾಲದ ಬೆಟ್ಟದ ಮೇಲೆ. ಆ ಪಾದದ ಕುರಿತು ಮಾಡಿಟ್ಟು ಹೆಜ್ಜೆ ಇಟ್ಟು ನೆಕ್ಸ್ಟ್ ಹೆಜ್ಜೆ ಬೆಳಿಗ್ಗೆ ಬೆಟ್ಟು ಕೊಟ್ಟಂತ. ಅಲ್ಲೇ ನಾವು ಎಣ್ಣೆ ಮರದ ಗುಡ್ಡಕ್ಕೆ ಹೋದಾಗ ಗೈಡ್ ನಮ್ಗೆ ಹೇಳ್ದ, ಸಾರ್ ಇದು ಎಣ್ಣೆ ಮರದ ಗುಡ್ಡ, ಇಲ್ಲಿ ಪಾದ ಕುಂತಿದೆಯಲ್ಲ ಯೇಸು ಸ್ವಾಮಿ ಇಲ್ಲಿಂದಲೇ ಬಿಟ್ಟು ಹೋಗಿರುವಂತದ್ದು, ಏನ್ ಹೋಗಿರುವಂತದ್ದು, ಇಲ್ಲೇ ಇಳಿದು ಬರ್ತಾನೆ, ಹೆಜ್ಜೆ ಕುಂತಿದೆ ನೋಡಿ ಯೇಸು ಸ್ವಾಮಿದು ಅಂತ. ನಮ್ ಜೊತೆಲಿ 47 ಜನ ಬಂದಿದ್ರು. ಒಬ್ರು ಕಾಣಿಸ್ತಾ ಇಲ್ಲ ನನಗೆ. ನೋಡ್ತೀನಿ ಎಲ್ಲ ಪಾದವನ್ನು ಹಿಡ್ಕೊಂಡು ಅಳ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಯೇಸು ಸ್ವಾಮಿ ಪಾದ ಕಾಲು ಬಿಟ್ಬಿಟ್ಟು ಹೋಗಿದ್ದಾನೆ ಹಿಡ್ಕೊಳ್ಳಿ ಅಂತ. ಅಲ್ರಪ್ಪ, ಈ ಸ್ಥಳವನ್ನು ನೋಡುವಾಗ ಹೆಮ್ಮೆ ಪಡ್ಬೇಕು ನೀವು. ಯಾಕಂದ್ರೆ ಇವತ್ತು ನಾವು ಅನ್ಯ ಇಸ್ರಾಯೇಲ್ ಜನರು ನಮ್ಮನ್ನ ನಾಯಿಗಳನ್ನು ನೋಡ್ತಾರೆ. ಇದೇ ಸ್ಥಳದಲ್ಲಿ ಒಂದು ದಿವಸ ನಾನು ನೀನು ನಿಂತ್ಕೊಳ್ತೀವಿ. ಯೇಸು ಸ್ವಾಮಿ ಬರ್ತಾನೆ, ಪ್ರಭಾವದಿಂದ ಬರ್ತಾನೆ. ಆತನು ಅರಸನಾಗಿ ಬರುವಾಗ ಆತನ ಜೊತೆಯಲ್ಲಿ ಜೊತೆ ಅರಸರಾಗಿ ಪ್ರಭಾವದಲ್ಲಿ ನಾವು ಎಣ್ಣೆ ಮರದ ಗುಡ್ಡದ ಮೇಲೆ ನಿಂತ್ಕೊಳ್ತೀವಿ. ಒಂದು ದಿವಸ ಇಡೀ ಜನಾಂಗಗಳು ನಮ್ಮನ್ನು ನೋಡಿ ಎದೆ ಪಡ್ಕೊಳ್ತಾರೆ. ದಟ್ ಈಸ್ ಅವರ್ ಪೊಸಿಷನ್. ಈ ಸ್ಥಳವನ್ನು ನೋಡುವಾಗ ಇವತ್ತು ನಾವು ಪರದೇಶಿಗಳು, ಆದ್ರೆ ಒಂದು ದಿವಸ ನಾನು ನೀನು ಬರುವಾಗ ನನ್ನ ನಿನ್ನ ಪ್ರಭಾವವನ್ನು ನೋಡಿ ಜನಾಂಗಗಳು ಎದೆ ಪಡ್ಕೊಳ್ತಾರೆ.
ಹೆಮ್ಮೆ ಪಡುವುದು ಬಿಟ್ಬಿಟ್ಟು ಅಳ್ತಾ ಇದ್ದೀರಾ ಪಾದ ಹಿಡ್ಕೊಂಡು, ಯಾವನ ಕೆತ್ತಿರ ಪಾದ. ನನ್ನ ದೇವ ಮಕ್ಕಳೇ, ಯೇಸು ಸ್ವಾಮಿ ಬರುವಂಥದ್ದು ಇದೇ ಭೂಮಿ ಮೇಲೆ, ಇದೇ ಎಣ್ಣೆ ಮರದ ಗುಡ್ಡ. ಈ ಎಣ್ಣೆ ಮರದ ಗುಡ್ಡ ಏನಾಗ್ತದೆ, ಮೂಡಲಿಗೂ ಪಡಗಳಿಗೂ ಭಾಗ ಆಗಿ ಹೋಗ್ತದೆ. ಅಂದ್ರೆ ಆತನು ಭೂಮಿಗೆ ಬರುವಾಗ ಭೂಮಿಯಲ್ಲಿ ಜಿಯೋಗ್ರಾಫಿಕಲ್ ಚೇಂಜಸ್ ಆಗ್ತದೆ. ಗುಡ್ಡಗಳು ನದಿಗಳಾಗ್ತವೆ, ಬರಡು ಭೂಮಿ ಬುಕ್ಕೆಗಳಾಗ್ತವೆ, ಸಕಲ ಫಲವತ್ತಿನ ಕೊಡ್ತದೆ. ಆದರೆ ಈ ಭೂಮಿ ಬದಲಾಗುವುದಿಲ್ಲ. ಈ ಭೂಮಿಯಿಂದಲೇ 1000 ವರ್ಷ ಆಳ್ವಿಕೆ ಮಾಡ್ತಾನೆ. ಶಾಶ್ವತವಾದ ಆಳ್ವಿಕೆ ಈ ಭೂಮಿಯಿಂದ ಮಾಡಲ್ಲ. ಶಾಶ್ವತವಾದ ಆಳ್ವಿಕೆ ಈ ಭೂಮಿಯಿಂದ ಅಲ್ಲ. ಪ್ರಕಟಣೆ 21ನೇ ಅಧ್ಯಾಯ 1 ಮತ್ತು 2ನೇ ವಚನ. ಪ್ರಕಟಣೆ 21 1 ಮತ್ತು 2ನೇ ವಚನ. ನೂತನಾಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತವಾದ ಮೊದಲನೆಯಂತೆ ಶೃಂಗರಿಸಲ್ಪಟ್ಟಿತ್ತು. ಗಮನಿಸ್ರಿ, ಶಾಶ್ವತವಾದ ಆಳ್ವಿಕೆ ಈ ಭೂಮಿಯಿಂದ ಅಲ್ಲ. 1000 ವರ್ಷ ಇದೇ ಭೂಮಿಯಿಂದ ಆಳ್ವಿಕೆ ಮಾಡ್ತಾನೆ. 1000 ವರ್ಷ ಆದ್ಮೇಲೆ ಏನ್ ಮಾಡ್ತಾನಂತೆ, ಈ ಭೂಮಿಯನ್ನ ನೂತನ ಪಡಿಸ್ತಾನೆ. ಮೊದಲಿದ್ದದೆಲ್ಲ ಇಳದೆ ಹೋಗ್ತದೆ. ಹಾಗೆ ಮನುಷ್ಯನ ಕೈಯಿಂದ ಕಟ್ಟಿದಂತ ಸಮಸ್ತವನ್ನ ಕೆಳಗೆ ಬಿಡ್ತಾನೆ. ನೂತನ ಭೂಮಿ ಆಕಾಶ, ನೂತನ ಎಲ್ಲವನ್ನ ನೂತನ ಮಾಡ್ತಾನೆ. ಅಲ್ಲಿ ಶಾಶ್ವತವಾಗಿ ಆಳ್ತಾನೆ. ಅಂದ್ರೆ ಯೇಸು ಸ್ವಾಮಿಯ ಆಳ್ವಿಕೆಯಲ್ಲಿ 2 ಭಾಗ ಇದೆ. 1000 ವರ್ಷ ಬೇರೆ, ಶಾಶ್ವತ ಆಳ್ವಿಕೆ ಬೇರೆ. 1000 ವರ್ಷ ಇದೇ ಭೂಮಿಯಿಂದ, ಶಾಶ್ವತ ಆಳ್ವಿಕೆ ಈ ಭೂಮಿಯಿಂದ ಅಲ್ಲ, ನೂತನ ಭೂಮಿ ಆಕಾಶದಿಂದ. 1000 ವರ್ಷ ಆಳ್ವಿಕೆ ಇದೆಯೇ ಇಲ್ವೋ? ಇದೆ. ಮತ್ತೆ ಇವ್ರು ಇಲ್ಲ ಅಂತಾರೆ. 2 ನೀವು ಇಷ್ಟಕ್ಕೆ ಒಪ್ಕೊಳ್ಳಕ್ಕಾಗಲ್ಲ. 2 1 ಕೊರಿಂಥ 15ನೇ ಅಧ್ಯಾಯ 24ರಿಂದ 28 ವಚನ. 1 ಕೊರಿಂಥ 15 24ರಿಂದ 28. ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಯಾಕಂದರೆ ತಾನು ಎಲ್ಲ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನು ಆಳುವುದು ಅಪತ್ಯ. ಮರಣವು ಕಡೆ ಸತ್ಯವಾಗಿ ನಿವೃತ್ತಿಯಾಗುವುದು. ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾರೆಂಬುದಾಗಿ ಹೇಳಿಯಲ್ಲ. ಸಮಸ್ತವು ಆತನಿಗೆ ಅಧೀನ ಮಾಡಿಕೊಳ್ಳುವುದು ಹೇಳುವಾಗ ಸಮಸ್ತವನ್ನು ಅಧೀನ ಮಾಡಿಕೊಂಡಾತನು ಅದರಲ್ಲಿ ಸೇರಲಿಲ್ಲವೆಂದು ಸ್ಪಷ್ಟವಾಗಿದೆ. ಸಮಸ್ತವು ಆತನಿಗೆ ಅಧೀನವಾದ ಮೇಲೆ ಮಗನು ಸಮಸ್ತವನ್ನು ತನಗೆ ಅಧೀನ ಮಾಡಿಕೊಂಡಾತನಿಗೆ ತಾವೇ ಅಧೀನನಾಗುವನು. ಹೀಗೆ ದೇವರು ಸಮಸ್ತರಂತೆ ಸಮಸ್ತವೂ ಆಗುವನು. ದೇವರು ಯೋಚನೆ ಮಾಡಿದ, ಸರಿ ಆದಾಮ ಅವರನ್ನು ದೇವರು ಉಂಟು ಮಾಡಿದ್ರಲ್ಲ, ಉದ್ದೇಶ ನಾನು ಎನಿಸ್ದೆ ಎಡವಟ್ ಪಾರ್ಟಿ ಏನಂತ ಬಹು ಸರ್ಕಾರನ ಏನಕ್ಕೆ ಬಹು ಸರ್ಕಾರ ಬೇಕು? ದೇವರ ಮೂಲ ಉದ್ದೇಶ ಏನಿತ್ತು ಗೊತ್ತೇ? ಈ ಭೂಮಿಯಲ್ಲಿ ತನ್ನ ಆಧಿಪತ್ಯವನ್ನ ಸ್ಥಾಪನೆ ಮಾಡಬೇಕು. ನಿಜನ? ಮತ 25:34 ಓದಿ. ಮತ 25:34. ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬಂದು ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು, ಲೋಕಾದಿಯಿಂದ ದೇವರು ಯೋಜನೆ ಮಾಡಿದಂತ ರಾಜ್ಯ ಈಗ ಸ್ಥಾಪನೆ ಆಗಿದೆ. ಬಾ ಸೇರಿ 1000 ವರ್ಷದ ಆಳ್ವಿಕೆ. ಈ ಆಳ್ವಿಕೆಯನ್ನ ಮಾಡಬೇಕು ಅಂತ ದೇವರು ಆದಿಯಲ್ಲೇ ನಿರ್ಣಯ ಮಾಡಿದ್ದಾರೆ. ನನ್ನ ಆದಿ ತಂದೆ ತಾಯಿಗಳಿಗೆ ಹೇಳ್ದ, ಅವರನ್ನ ಗಂಡು ಹೆಣ್ಣಾಗಿ ನಿರ್ಮಿಸಿದ. ಈ ವಿವಾಹ ಅಥವಾ ಕುಟುಂಬ ಚಿತ್ರವನ್ನು ದೇವರು ಜಾರಿಗೆ ತಂದಿದೆ. ಯಾಕೆ
ಯಾರು ಮದುವೆ ಆದವರು ಇಲ್ವ? ಯಾರು ಮದುವೆ ಆದವರು ಯಾರು ಇಲ್ವಾ? ಉದ್ದೇಶ ಏನು? ಮದುವೆ ದೇವರು ನೀವು ಆದಿಕಾಂಡ 1:27 ಅವರನ್ನ ಗಂಡು ಹೆಣ್ಣಾಗಿ ನಿರ್ಮಿಸೋಣ. ಆದಿಕಾಂಡ 1:24-28 ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರನ್ನು ಒಂದು ಮಾಡಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನು ವಶಪಡಿಸಿಕೊಂಡು ಅದರ ಮೇಲೆ ದೊರೆತನ ಮಾಡು. ನನ್ನ ವಯಸ್ಸರಾಗಿ ನನ್ನ ಅಂಬಾಸಡರ್ ಆಗಿ ನೀನು ಆಳ್ವಿಕೆ ಮಾಡು. ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಅಂದ್ರೆ ದೇವರ ಕುಟುಂಬ ಜೀವಿತವನ್ನ ಹುಟ್ಟು ಹಾಕುವಂತ ಉದ್ದೇಶ ಏನು? ಈಗ ಮದುವೆ ಅಂದ್ರೆ ಕೆಲವರಿಗೆ 3 ರಿಂಗ್ ಸರ್ಕಲ್ಸ್. ಫಸ್ಟ್ ಏನಂದ್ರೆ ಎಂಗೇಜ್ಮೆಂಟ್ ರಿಂಗ್, 2 ಮ್ಯಾರೇಜ್ ರಿಂಗ್, 3 ಮುದ್ದೆ ರಿಂಗ್. ಇವ್ರ ಮ್ಯಾರೇಜ್ ಆಗೋದು ಯಾಕೆ? ಥ್ರಿಲ್ ಸಿಗುತ್ತದೆ. ಹೌದಾ? ಖಂಡಿತ ಅಲ್ಲ. ದೇವ್ರ ಉದ್ದೇಶ ಏನು ಸ್ಪಷ್ಟವಾಗಿ ಹೇಳಿದ್ದಾರೆ. ದೇವರು ನಿನ್ನ ಗಂಡು ಹೆಣ್ಣಾಗಿ ಮಾಡಿ ಒಂದು ಮಾಡ್ತಿರೋದು ಯಾಕೆ ಗೊತ್ತಾ? ಬಹು ಸಂತಾನವುಳ್ಳವರಾಗಿ ಹೆಚ್ಚಬೇಕು. ದಟ್ ಈಸ್ ಪರ್ಪಸ್. ಥ್ರಿಲ್ ರಿಸಲ್ಟ್. ಥ್ರಿಲ್ ಸಿಗಲ್ಲ ಅಂತ ಹೇಳಲ್ಲ, ಸಿಗ್ತದೆ. ರಿಸಲ್ಟ್ ಅದು ಪರ್ಪಸ್ ಅಲ್ಲ. ನೀವೇನ್ ಮಾಡ್ತೀರಿ? ಥ್ರಿಲ್ ಉದ್ದೇಶ ಅದನ್ನ ಮಾಡ್ಕೊಳ್ತೀರಿ. ಥ್ರಿಲ್ ಸಿಗ್ಬೇಕಾದ್ರೆ ನಿನಗೆ ಏನಿದೆ? ಕೆಲವರು ಹೇಳ್ತಾರೆ, ಅಯ್ಯೋ ಬ್ರದರ್ ಕೂತ್ಗೆ ಹಗ್ಗ ಕಟ್ಕೊಂಡು ಕಲ್ ಕಟ್ಕೊಂಡು ಸಂತೋಷ ಸಿಗ್ತದೆ ಅಂತ ಆಗ್ತಾನೆ. ಸಂತೋಷ ಸಿಗಲ್ಲ ಅಂತ ಹೇಳಲ್ಲ. ಸಂತೋಷ ಅಂದ್ರೆ ಉದ್ದೇಶ ಅಲ್ಲ. ಉದ್ದೇಶ ಏನು ಗೊತ್ತಾ? ಸಂತಾನ ಅಭಿವೃದ್ಧಿ. ದೇವರು ಮನುಷ್ಯನ ಉಂಟು ಮಾಡುವಾಗ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ. ತಂದೆಯಾದ ದೇವರು, ಮಗನಾದ ಯೇಸುಸ್ವಾಮಿ, ಪರಿಶುದ್ಧಾತ್ಮನು, ತ್ರಯೇಕ ದೇವರು, ದೇಹ ಆತ್ಮ ಪ್ರಾಣ ಆ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ನೀವು ಗಂಡು ಹೆಣ್ಣಾಗಿ ಸೇರಿ ನನ್ನ ಸ್ವರೂಪದಲ್ಲಿರುವ ಮಕ್ಕಳನ್ನ ಹೆತ್ತು ಈ ಲೋಕವನ್ನ ನನ್ನ ರಾಜ್ಯವಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ಕೊಟ್ಟರು. ನಾವೇನ್ ಮಾಡ್ತೀವಿ? ಉದ್ದೇಶವನ್ನು ತಿಳ್ಕೊಳ್ಳಲ್ಲ, ಮದುವೆಗೆ ಎಂಟ್ರ್ ಆಗ್ತೀವಿ. ಉದ್ದೇಶವನ್ನ ನೀನು ನೆರವೇರಿಸಲಿಕ್ಕೆ ಹೋಗುವಾಗ ಅನೇಕ ಕಷ್ಟಗಳುಂಟು. ದೇವರೇನು ಹೇಳ್ದ ಆದಾಮನಿಗೆ? ಆದಾಮನೇ ಬೆವರು ಸುರಿಸಬೇಕು, ಕಷ್ಟ ಮಾಡಬೇಕು. ಆಕೆಗೇನು ಹೇಳ್ದ? ಮಕ್ಕಳನ್ನು ಹೆರುವಾಗ ನೀನು ಬಹಳ ಯಾತ್ರೆ ಅನುಭವಿಸ್ಬೇಕು ಮಗಳೇ. ಇದನ್ನು ನೀನು ಅರ್ಥ ಮಾಡ್ಕೊಳ್ಬೇಕಲ್ವಾ? ಕುಟುಂಬ ಜೀವನಕ್ಕೆ ಕಾಲಿಡುವಾಗ ದೇವರ ಉದ್ದೇಶ ಏನು? ಮಕ್ಕಳನ್ನು ಹೆರಬೇಕು. ಮಕ್ಕಳನ್ನು ಹೆರಬೇಕಾದ್ರೆ ನಾನು ತ್ಯಾಗ ಮಾಡಬೇಕು, ಗಂಡ ಸಂಪಾದಿಸಬೇಕು, ಹೆಂಡತಿ ನಾನು ಯಾತನೆ ಅನುಭವಿಸಬೇಕು. ಇದು ದೇವರ ಉದ್ದೇಶ. ಇದಕ್ಕೆ ನಾವು ಸಿದ್ಧರಾಗಿದ್ರೆ ಮಾತ್ರ ಎಂಟ್ರ್ ಆಗ್ಬೇಕು. ಸುಮ್ಮನೆ ಎಂಟ್ರ್ ಆಗ್ತೀವಿ, ಯಾವ ರೀತಿಯಲ್ಲಿ ಎಂಟ್ರ್ ಆಗ್ತೇವೆ ಅದೇ ರೀತಿಯಲ್ಲಿ ಬಿಟ್ಟು ಹೋಗ್ತೀವಿ. ದೇವರ ಸೈತಾನನ ಲೋಕವಾಗಿ ಇದನ್ನು ಕನ್ವರ್ಟ್ ಮಾಡ್ತಾ ಇದೆ. ನೋಡ್ರಿ, ದೇವರ ಆದಿ ಯೋಚನೆ ಏನು? ಮನುಷ್ಯನ ಮೂಲಕ ನನ್ನ ರಾಜ್ಯವನ್ನು ಈ ಲೋಕದಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ. ಮನುಷ್ಯನು ಪಾಪಕ್ಕೆ ಒಳಗಾದ ಮಾತ್ರಕ್ಕೆ ದೇವರ ಉದ್ದೇಶ ಎಂದಿಗೂ ನೆರವೇರದೆ ಬಿಡುವುದಿಲ್ಲ. ದೇವರ ರಾಜ್ಯ ಮುಂದಕ್ಕೆ ಹಾಕಲ್ಪಡ್ತು ಅಷ್ಟೇ. ದೇವರ ರಾಜ್ಯದ ಯೋಜನೆ ಎಂದಿಗೂ ವ್ಯರ್ಥ ಆಗಲಿಕ್ಕೆ ದೇವರು ಬಿಡುವುದಿಲ್ಲ. ಏನಾಯಿತು? ತನ್ನ ಮಗನಾದ ಯೇಸುಸ್ವಾಮಿಯನ್ನು ಕಳಿಸಿದ. ಆತನ ಮೂಲಕವಾಗಿ ರಕ್ಷಣೆಯನ್ನು ಉಂಟು ಮಾಡಿದ. ರಕ್ಷಣೆಯನ್ನು ಉಂಟು ಮಾಡಿ ದೇವರು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕಿಂತ ಮುಂಚಿತವಾಗಿ ಯೇಸುಸ್ವಾಮಿಗೆ ರಾಜ್ಯವನ್ನು ಕೊಡ್ತಾನಂತೆ. ಎಷ್ಟು ಸುಂದರವಾಗಿ ಪೌಲನು 1 ಕೊರಿಂಥ 15:24-28 1000 ವರ್ಷದ ಆಳ್ವಿಕೆಯ ಬಗ್ಗೆ ಬರೀತಾನೆ. ನೀವು ಗಮನಿಸ್ರಿ, ಎಷ್ಟು ಜನ ಗಮನಿಸಲು ಗೊತ್ತಿಲ್ಲ ನನಗೆ. ಎಷ್ಟು ಸುಂದರವಾಗಿ 1000 ವರ್ಷದ ಆಳ್ವಿಕೆಯನ್ನ ಪ್ರೆಸೆಂಟ್ ಮಾಡ್ತಾನೆ ನಮ್ಮ ಮುಂದೆ. 4ನೇ ವಚನದಲ್ಲಿ ಹೋದ್ರಿ ಏನಂತ ಹೇಳ್ತಾನೆ ಅವನು? 1 ಕೊರಿಂಥ 15:24-28 ಆಮೇಲೆ ಆತನು ಬೇರೆ ಎಲ್ಲಾ ಗೋತ್ರವನ್ನು, ಎಲ್ಲಾ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ಯಾಕೆಂದರೆ ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನು ಆಳುವುದು
ಸೈತಾನ ಜನರು ಎಲ್ಲವನ್ನ ನಾಶ ಮಾಡಿ ತಂದೆಯಾದ ದೇವರು ಆಳ್ವಿಕೆ ಮಾಡಲಿಕ್ಕೆ ಯೋಗ್ಯವನ್ನಾಗಿ ಭೂಮಿಯನ್ನ ಮಾಡುವುದಕ್ಕಿಂತ ಮುಂಚಿತವಾಗಿ ಈ ಭೂಮಿಯನ್ನ ಶುದ್ಧೀಕರಿಸಲಿಕ್ಕೆ ಯೇಸು ಕ್ರಿಸ್ತನು ಆಳ್ವಿಕೆ ಮಾಡುವುದು ಅವಶ್ಯ. ಬರಿತಾ ಇದ್ದಾರೆ ನೋಡ್ರಿ. ತಂದೆಯಾದ ದೇವರು ನೇರವಾಗಿ ಆಳ್ವಿಕೆ ಮಾಡಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಈ ಲೋಕದಲ್ಲಿ ಸೈತಾನ ಇದ್ದಾನೆ, ಸೈತಾನ ಜನರಿದ್ದೇವೆ. ಇವರನ್ನೆಲ್ಲ ತೆಗೆದು ಶುದ್ಧಿ ಮಾಡಿ ತಂದೆಯಾದ ದೇವರು ತನ್ನ ನೀತಿಯ ಶಾಶ್ವತ ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ಈ ಭೂಮಿಯನ್ನು ಶುದ್ಧೀಕರಿಸಲಿಕ್ಕೆ ಮಗನು ಆಳ್ವಿಕೆ ಮಾಡುವುದು ಅವಶ್ಯ ಅಲ್ವಾ ಅಂತ ಕೇಳ್ತಾ ಇದ್ದಾನೆ. ಮುಂದೆ ಏನು ಹೇಳ್ತಾರೆ ಕೇಳಿಸ್ಕೊಡ್ರಿ. ಆಳುವುದು ಅವಶ್ಯ. ಮರಣವು ಕಡೆಯ ಶತ್ರುವಾಗಿ ನಿವೃತ್ತಿಯಾಗುವುದು. ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆಂಬುದಾಗಿ ಹೇಳಿದೆಯಲ್ಲ. ಸಮಸ್ತವು ಆತನಿಗೆ ಅಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ ಸಮಸ್ತವನ್ನು ಅಧೀನ ಮಾಡಿಕೊಟ್ಟಾತನು ಅದರಲ್ಲಿ ಸೇರಿರುವುದು ಸ್ಪಷ್ಟವಾಗಿದೆ. ಇಲ್ಲ, ಸಮಸ್ತವನ್ನು ಮಗನಿಗೆ ಅಧೀನ ಮಾಡ್ತಾನೆ. ಮಗನಿಗೆ ಅಧೀನ ಮಾಡಿದ್ದಾನೆ ಅಂತ ಹೇಳುವಾಗ ತಂದೆಯಾದ ದೇವರು ಅದರಲ್ಲಿ ಸೇರಿಲ್ಲ. ಯಾಕೆ ಸೇರಿಲ್ಲ? ತಂದೆಯಾದ ದೇವರು ಆಳ್ವಿಕೆ ಮಾಡಲಿಕ್ಕೆ ಪಕ್ವ ಆಗಿಲ್ಲ. ಭೂಮಿಯಲ್ಲಿರುವ ಅಶುದ್ಧತ್ವವನ್ನು ತೆಗಿಬೇಕು. ತಂದೆಯಾದ ದೇವರು ಆಳ್ವಿಕೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಮುಂಚಿತವಾಗಿ ಏನ್ ಮಾಡ್ತಾನಂತೆ? ತನ್ನ ಮಗನಿಗೆ ಅಧೀನ ಮಾಡ್ತಾನಂತೆ. ತನ್ನ ಮಗನಿಗೆ ಅಧೀನ ಮಾಡ್ತಾನೆ ಅಂದ್ರೆ ತಂದೆಯಾದ ದೇವರು ಇದ್ರಲ್ಲಿ ಸೇರಿಲ್ಲ. ಯಾವುದ್ರಲ್ಲಿ ಸೇರಿಲ್ಲ? 1000 ವರ್ಷದ ಆಳ್ವಿಕೆಯಲ್ಲಿ. ಅಲ್ಲಿವರೆಗೂ ಏನ್ ಹೇಳಿದಾನೆ ಯೇಸುಸ್ವಾಮಿಗೆ? ನೀವು ಓದ್ತೀರಿ 110ನೇ ಕೀರ್ತನೆ 1ನೇ ವಚನ. ಯೇಸುಸ್ವಾಮಿ ಈ ರಾಜ್ಯವನ್ನು ಯಾವಾಗ ಕೊಡಬೇಕಾಗಿತ್ತು? ಯೇಸುಸ್ವಾಮಿಗೆ 110ನೇ ಕೀರ್ತನೆ 1ನೇ ವಚನ. ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು. ಯೆಹೋವನು ನಿನ್ನ ರಾಜ. ನೋಡ್ರಿ, ಯೇಸುಸ್ವಾಮಿಗೆ ತಂದೆಯಾದ ದೇವರು ಈ ಭೂಮಿಯನ್ನ ಶುದ್ಧೀಕರಿಸಲಿಕ್ಕೆ ರಾಜ್ಯವನ್ನು ಯಾವಾಗ ಕೊಡಬೇಕಿತ್ತು? ಯಾವಾಗ ಕೊಡಬೇಕಿತ್ತು? ಹೋಗ್ಲಿ, ಸೈತಾನನ್ನ ಯೇಸುಸ್ವಾಮಿ ಎಲ್ಲಿ ಯಾವಾಗ ಜಯಿಸಿದ? ಆಧಾರ ಬೇಕಲ್ಲ. ಕೊಲೋಸೆ 2:10-15 ಶಿಲುವೆ ಮೇಲೆ ವಿಜಯೋತ್ಸಾಹ ಮಾಡುತ್ತಾನೋ ಎಂಬಂತೆ ಮೆರೆಸುತ್ತಾ ತೋರಿಸಿದ. ಅಲ್ಲಿವರೆಗೂ ನಮ್ಮನ್ನು ಎದುರಿಸ್ತಾ ಇದ್ದ ಸೈತಾನ, ಮಗನೇ ಮಗಳೇ ಸಾಯ್ತಿ, ಕೊಂದು ಬಿಡ್ತೀನಿ. ಪೌಲನು ಬರೀತಾನೆ, ಮರಣವೇ ನಿನ್ನ ಕೊಂಡಿಯಲ್ಲಿ, ಪಾಪವೇ ನಿನ್ನ ಕೊಂಡಿಯಲ್ಲಿ ಜಯವಾಯಿತು. ಇನ್ಮೇಲೆ ನನಗೆ ಭಯ ಇಲ್ಲ. ನನ್ನ ಕರ್ತನು ಮಾನವನ ಜಯಿಸುವುದರಿಂದ ನಾನು ಮಾನವನ ಜಯಿಸ್ತೇನೆ. ಅಪ್ರಾ ನೀನು ಏನ್ ಮಾಡ್ಬಿಡ್ತೀನಿ ನನ್ನ. ಮತ್ತಾಯ 28 ದೇವನ ಕೊಲ್ಲುವನಿಗೆ ಎದುರುಬೇಡ್ರಿ, ದೇವನ ಆತ್ಮನ ಎರಡನ್ನು ನರಕಕ್ಕೆ ಹಾಕೋನಿಗೆ ಎದುರ್ರಿ. ಅಂದ್ರೆ ಯೇಸುಸ್ವಾಮಿ ಶಿಲುವೆ ಮೇಲೆ ಜಯೋತ್ಸಾಹ ಮಾಡಿದ, ಸೈತಾನನ್ನ ಜಜ್ಜಿದ. ತಂದೆಯಾದವರು ಯಾವ ರಾಜ್ಯ ಕೊಡಬೇಕಿತ್ತು ಮಗನಿಗೆ? ಆಗ್ಲೇ ಕೊಡ್ಬೇಕಿತ್ತು. ಏನ್ ಹೇಳಿದ್ರಂತೆ ಮಗನಿಗೆ? 110ನೇ ಕೀರ್ತನೆ 1ನೇ ವಚನ. ಮಗನಿಗೆ ಏನೇನಂತೆ? ಮಗನೇ, ನನ್ನ ವಿರೋಧಿಗಳನ್ನು ನಿನ್ನ ಪಾದಕ್ಕೆ ಹಾಕುವವರು ನನ್ನ ಬಲಗಡೆಯಲ್ಲಿ ಕೂತಿರು. ವಿರೋಧಿಗಳನ್ನು ಆತನ ಕೈ ಕೆಳಗೆ ಹಾಕೋದು ಯಾವಾಗ? 1000 ವರ್ಷ ಆಗಿದೆ. ಅಲ್ಲಿವರೆಗೂ ನನ್ನ ಬಲಗಡೆಯಲ್ಲಿ ಕೂತಿರು ಅಂತ ಹೇಳಿದಾನಂತೆ ಮಗನಿಗೆ. ಅದ್ಯಾಕೆ? ಎಷ್ಟು ವರ್ಷ ಆಯ್ತು ಯೇಸುಸ್ವಾಮಿ ಸತ್ತು? ಯೇಸುಸ್ವಾಮಿ ಸತ್ತು ಎಷ್ಟು ವರ್ಷ ಆಯ್ತು? ಕೆಲವರು ಅದೇನ 2000 ವರ್ಷ ತಗ್ಗಿನಲ್ಲಿ, 2000 ವರ್ಷ ತಗ್ಗಿನಲ್ಲಿ, ನಾನು 2000 ತುಪ್ಪಿನಲ್ಲಿ ಇತ್ತು. ನಾನು ತಗ್ಗು ಅಂತಿರ್ತೀರಲ್ಲ, 2000 ವರ್ಷದಿಂದ ಮೊದಲಿಗೆ ಯಾಕೆ ಕೊಟ್ಟಿಲ್ಲ?
ಯಾರ ಮೇಲೆ? ಎಂತ ಭಾಗ್ಯಶಾಲಿಗಳು ನಾನು ನೀನು ಇನ್ನೂ ಬರಲಿಲ್ಲ. ಆತನ ರಾಜ್ಯಕ್ಕೆ ಸೇರಲಿಲ್ಲ ಇನ್ನು. ತನ್ನ ಮಕ್ಕಳು ಇನ್ನೂ ಬರುವವರಿದ್ದಾರೆ. ಮಗನೇ ಕಾಯಿ, ಕೂತ್ಕೋ, ಬಲಗಳಲ್ಲಿರು. ನಾನು ಈ ಜನಾಂಗಗಳು ನನ್ನ ರಾಜ್ಯಕ್ಕೆ ಸೇರುವುದು, ಅನ್ಯ ಜನಾಂಗಗಳು ಸೇರುವುದು ಪೂರ್ತಿ ಆದ್ಮೇಲೆ ನಾನು ನಿನಗೆ ರಾಜ್ಯ ಕೊಡ್ತೀನಿ. ಇಷ್ಟು ಭಾಗ್ಯವಂತರು ನಾನು ನೀನು. ಈತ ಕೃಪೆಯ ಕಾಲದಲ್ಲಿ ನೀನು ರಕ್ಷಣೆ ಹೊಂದದೇ ಹೋದ್ರೆ ಯಾವಾಗ ಹೋಗ್ತಿ? ಏನ್ ಮಾಡ್ತಾನಂತೆ ತಂದೆ? ಒಂದು ದಿವಸ ನೇಮಕ ಮಾಡಿದ್ದಾನೆ. ಹೋದ್ರೆ ಅಪೊಸ್ತಲ ಕೃತ್ಯ 17:30 ವಚನ. ಸಮಯ ಆಯ್ತು, ಇರಲಿ ಒಂದು 5 ನಿಮಿಷ. ಅಪೊಸ್ತಲ ಕೃತ್ಯ 17:31. ಯಾಕೆಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಆ ದಿವಸ ತಂದೆಯಾದ ದೇವರ ಕೈಯಲ್ಲಿದೆ. ಆ ತಂದೆಯಾದ ದೇವರು ಮಗನಿಗೆ ರಾಜ್ಯವನ್ನು ಕೊಟ್ಟು ಕಳಿಸ್ತಾನೆ. ಮಗನ ಏನ್ ಮಾಡ್ತಾನೆ? 1,000 ವರ್ಷ ಈ ಭೂಮಿಯಿಂದ ಆಳ್ವಿಕೆ ಮಾಡಿ ಎಲ್ಲ ಅಶುದ್ಧವಾದದ್ದು. ನೀವು 25 ಓದ್ತೀರಿ. 1000 ವರ್ಷ ಆದ್ಮೇಲೆ ಸೈತಾನಿಗೆ ಬಿಡುಗಡೆ ಮಾಡ್ತಾನೆ. ಸೈತಾನು ಹೊರಗಡೆ ಬಂದು 1000 ವರ್ಷದಲ್ಲಿ ಇದ್ದಂತ ಜನರನ್ನ ಪ್ರೇರೇಪಿಸ್ತಾನೆ. ಅವರು ಪಾಪ ಅವ್ರನ್ನೆಲ್ಲ ಬೆಂಕಿಯಿಂದ ನಾಶ ಮಾಡಿ ಯೇಸುಸ್ವಾಮಿ ಬಿಳಿಯ ಸಿಂಹಾಸನ ಮೇಲೆ ಕೂತ್ಕೊಳ್ತಾನೆ. ಎಲ್ಲ ಸತ್ತವರು, ಸೈತಾನ ದೂತರು ಎಲ್ಲರಿಗೂ ತೀರ್ಪು ಮಾಡಿ ಬೆಂಕಿ ಕಂದಗಳಿಗೆ ದಬ್ತಾನೆ. ದಬ್ಬದ ಮೇಲೆ ಏನ್ ಮಾಡ್ತಾನಂತೆ ಯೇಸುಸ್ವಾಮಿ? ನೂತನ ಭೂಮಿ ಆಕಾಶವನ್ನು ಮಾಡ್ತಾನೆ. ನೂತನ ಭೂಮಿ ಆಕಾಶ ಮಾಡಿದ ಮೇಲೆ ಪೌಲನು ಏನ್ ಬರೀತಾ ಇದ್ದಾನೆ? 1 ಕೊರಿಂಥ 15:27-28 ಏನಂತ ಬರೀತಾನೆ? ಏನ್ ಮಾಡ್ತಾನಂತೆ ಯೇಸುಸ್ವಾಮಿ? ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆಂಬುದಾಗಿ ಹೇಳಿದೆಯಲ್ಲ, ಸಮಸ್ತವು ಆತನಿಗೆ ಅಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ ಸಮಸ್ತವನ್ನು ಅಧೀನ ಮಾಡಿಕೊಟ್ಟಾತನು ಆತನಿಗೆ ಸೇರಿ ತಂದೆಯ ದೇವರು 1000 ವರ್ಷದ ಆಳ್ವಿಕೆಯಲ್ಲಿ ಸೇರಿರಲ್ಲ, ಮಗನ್ ಕೊಟ್ಟಿರ್ತಾನೆ. ಆಯ್ತು, ಆಮೇಲೆ ಸಮಸ್ತವು ಆತನಿಗೆ ಅಧೀನವಾದ ಮೇಲೆ ಮಗನು ಸಮಸ್ತವನ್ನು ತನಗೆ ಅಧೀನ ಮಾಡಿಕೊಟ್ಟ ಆತನಿಗೆ ತಾನೇ ಅಧೀನನಾಗುವನು. ನೋಡಿ, ಸಮಸ್ತವು ಆತನಿಗೆ ಅಧೀನವಾದ ಮೇಲೆ ಅಂದ್ರೆ 1000 ವರ್ಷದ ಆಳ್ವಿಕೆಯ ನಂತರ ಸೈತಾನ ಜನರನ್ನು, ಎಲ್ಲ ಅವಿಶ್ವಾಸಿಗಳಾಗಿ ಸತ್ತವರನ್ನು ಪುನರುತ್ಥಾನ ಮಾಡಿ ಬೆಂಕಿಯ ಕೆರೆಗೆ ದಪ್ಪದ ಮೇಲೆ ಈ ಭೂಮಿಯನ್ನ ಬೆಂಕಿಯಿಂದ ಸುಟ್ಟು, ನೀವು ಓದ್ತೀರಿ 2 ಪೇತ್ರ 3ನೇ ಅಧ್ಯಾಯ 10-13 ವಚನದಲ್ಲಿ. ನನಗೆ ಸಮಯ ಇಲ್ಲ ಓದಿಸ್ಲಿಕ್ಕೆ. 2 ಪೇತ್ರ 3ನೇ ಅಧ್ಯಾಯ 10-13 ವಚನದಲ್ಲಿ ಪೇತ್ರನು ಬರೀತಾನೆ, ಈ ಭೂಮಿ ಬೆಂಕಿಯಿಂದ ನಾಶವಾಗಿ ಕೀಡಲ್ಪಟ್ಟಿದೆ. ದೇವರು ಬೆಂಕಿಯಿಂದ ಸಮಸ್ತವನ್ನು ದಹಿಸಿ ಬಿಡ್ತಾನೆ. ಯಾವಾಗ? 1000 ವರ್ಷದ ಆಳ್ವಿಕೆಯ ನಂತರ ಸಮಸ್ತವನ್ನ ಬೆಂಕಿಯಿಂದ ನಾಶ ಮಾಡಿ ನೂತನ ಭೂಮಿ ಆಕಾಶವನ್ನು ಮಾಡ್ತಾನೆ. ಆ ನೂತನ ಭೂಮಿ ಆಕಾಶದಲ್ಲಿ ಪರಲೋಕದಿಲ್ಲ ಸಿಟಿ, ಒಂದು ಸಿಟಿ ನಮಗೆ ನಿರ್ಮಾಣ ಮಾಡ್ತಾ ಇದ್ದಾನೆ. ಸಿಟಿ ಎಲ್ಲಿದೆ? ಅದು ಸಿಟಿ ಹೆಸರೇನು? ಹೊಸ ಯೆರೂಸಲೇಮ್. ಎಲ್ಲಿದೆ ಅದು? ಪರಲೋಕದಲ್ಲಿ ಒಂದು ಸಿಟಿ. ನೀವು ಪ್ರಕಟಣೆ 21-22 ಅಧ್ಯಾಯದಲ್ಲಿ ಓದ್ರಿ. ನನ್ನ ಪುಸ್ತಕ ಇದ್ರೆ ಓದ್ರಿ, ಅದರಲ್ಲಿ ಪೂರ್ತಿ ಡೀಟೇಲ್ ಕೊಟ್ಟಿದ್ದೀನಿ ನಿಮಗೆ, ವಚನವಾಗಿ ಕೊಟ್ಟಿದ್ದೀನಿ. ಆ ಸಿಟಿ ಪರಲೋಕದಿಂದ ಇಳಿದು ಬಂದು ಭೂಮಿ ಮೇಲೆ ಇರ್ತದೆ. ಹೊಸ ಭೂಮಿ ಆಕಾಶದಲ್ಲಿ ದೇವರು, ತಂದೆಯಾದ ದೇವರು, ಮಗನಾದ ಯೇಸುಸ್ವಾಮಿ, ಪರಿಶುದ್ಧಾತ್ಮರು, ನಾವು ಎಲ್ಲರೂ ಇಲ್ಲೇ ಇರ್ತೇವೆ. ಶಾಶ್ವತವಾದಂತ ಭೂಮಿ, ಇನ್ನು ಮಾಡಲ್ಲ. ಅದನ್ನ ನೂತನ ಆಕಾಶವನ್ನು ಮಾಡಿ ನೂತನ ಭೂಮಂಡಲವನ್ನು ಮಾಡಿದ ಮೇಲೆ ಹೊಸ ಯೆರೂಸಲೇಮ್ ಪರಲೋಕದಿಂದ ಇಳಿದು ಬರ್ತದೆ. ತಂದೆಯಾದ ದೇವರಿಗೆ ಯೇಸುಸ್ವಾಮಿ ಎಲ್ಲವನ್ನ ಅಧೀನ ಮಾಡಿಬಿಡ್ತಾನೆ. ತಂದೆಯಾದ ದೇವರು ಶಾಶ್ವತವಾಗಿ ಆಳ್ವಿಕೆ ಮಾಡ್ತಾನೆ. ಯೇಸುಸ್ವಾಮಿ ಆಯ್ತು, ಎಲ್ಲ ಆಯ್ತು, ಸಾಕಪ್ಪ, 1000 ವರ್ಷ ಆಳ್ವಿಕೆ ಮಾಡಿದ್ದೀನಿ. ಸೊ ಪ್ರಶ್ನೆ ತಗೊಂಡಿನಿ, ನೀನು ಆಳ್ಕಪ್ಪ, ನನ್ನ ಕೈಲಿ ಆಗಲ್ಲ, ಬಲಬಾದ ಏನು ಬಂದು ಮತ್ತೆ ಪ್ರಕಟಣೆ 22:3-5 ಹೋದ್ರಿ. ನನ್ನ ಮಾತು ನಿಲ್ಲಿಸ್ತಾನೆ. ಯಾರ್ಯಾರಿಗೆ ಸಿಸ್ಟರ್?
ಶಾಶ್ವತವಾದ ಭೂಮಿಯಲ್ಲಿ ಆ ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ತಂದೆಯಾದ ದೇವರ ಸಿಂಹಾಸನ ಮತ್ತೆ ಯಜ್ಞದ ಕುರಿಯಾದ ಆತನ ಸಿಂಹಾಸನ ಅಂದ್ರೆ ಯೇಸು ಸ್ವಾಮಿಯ ಸಿಂಹಾಸನ. ಸಮಸ್ತವನ್ನು ದೇವರಿಗೆ ಅಧೀನ ಮಾಡ್ತಾನೆ. ಅಧೀನ ಮಾಡಿದ ಮೇಲೆ ತಂದೆಯಾದ ದೇವರು, ಮಗನಾದ ಯೇಸು ಸ್ವಾಮಿ, ಪರಿಶುದ್ಧಾತ್ಮನು ಶಾಶ್ವತವಾಗಿ ಆಳ್ವಿಕೆ ಮಾಡ್ತಾರೆ. ನೀವು ನಾವು 5 ವರ್ಷ, ಇವ್ರಿಗೆ 5 ವರ್ಷ. ಯಾಕಂದ್ರೆ ಇಲ್ಲಿ ಪಿರಿಯಡ್ ಹಾಕಿದಾರಲ್ಲ, ನಂದಾದ್ಮೇಲೆ ವಿಲೇಜ್ ಚಾನ್ಸ್ ಎಣ್ಣೆ ಮೇಲೆ ಯಾರಿದ್ದಾರೆ ಗೊತ್ತಿಲ್ಲ. ಹಂಗೆ ಅಲ್ಲಿ ಎಲ್ಲ ಒಬ್ಬನಿಗೆ ಕೊಟ್ಬಿಟ್ರೆ ಶಾಶ್ವತವಾಗಿ ಆಳಕ್ಕೆ ಇಲ್ಲ. 5 ವರ್ಷ ಆಳ್ವಿಕೆ ಮಾಡಿ. ಯಾರು ನಾವಿರ್ತೀವಿ ಸರಿ, ನಾವೆಷ್ಟು ಕಾಲ ಆಳ್ವಿಕೆ ಮಾಡ್ತೀವಿ? ಶಾಶ್ವತ. ನಮ್ಮ ಅಧಿಕಾರ 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಇಲ್ಲ, ಕಿತ್ಕೊಳ್ಳೋರು ಇಲ್ಲ. ಬಟ್ ಅಲ್ಲಿ ಯಾವ ಅಧಿಕಾರ ಪಡಿತೀರಿ ಅನ್ನೋದನ್ನ ನಾವು ಇಲ್ಲಿಂದ ಅರ್ನ್ ಮಾಡಬೇಕು. ಅಲ್ಲಿ ಸೇರೋದು ಉಚಿತ, ರಕ್ಷಣೆ ಉಚಿತ, ಪ್ರತಿಫಲ ಉಚಿತ ಅಲ್ಲ. ನೀವು ಪ್ರಯಾಸ ಪಡಬೇಕು. ಕ್ರಿಸ್ತನಿಗೋಸ್ಕರ ನೀವು ಯಾವ ಮಾತ್ರ ಜೀವಿಸಿದ್ರಿ ನಂಬುದ ಮೇಲೆ, ಅದರ ಆಧಾರದ ಮೇಲೆ ನಿಮಗೆ ಪ್ರತಿಫಲ ಸಿಗ್ತದೆ. ಲೂಕ 19ನೇ ಅಧ್ಯಾಯದಲ್ಲಿ ಓದ್ತಿರಲ್ವಾ? 10 ನಿನಗೆ 1 ತಲಾಂತು ಕೊಟ್ಟೆ, 10 ತಲಾಂತು ಸಂಪಾದಿಸಿದ್ದಿ. ಎಷ್ಟು ಗ್ರಾಮಗಳ ಮೇಲೆ ನೀನು ಒಡೆತನ ಮಾಡು? 10 ಗ್ರಾಮಗಳು. ಸದ್ಯ ಗ್ರಾಮ ಪಂಚಾಯತಿ ಮೆಂಬರ್ ಸಿಕ್ಕಿದ್ರೆ ಸಾಕು ನನಗೆ. ಕಾಲದಲ್ಲಿ ಕರ್ತರ ಆಳ್ವಿಕೆ ವೇಳೆ ಸಿಸ್ಟರ್ ಒಳ್ಳೆ ಕರ್ನಾಟಕ ಚೀಫ್ ಮಿನಿಸ್ಟರ್ ಆಗಿದ್ರೆ ನನಗೆ ಗ್ರಾಮ ಪಂಚಾಯತಿ ಮೆಂಬರ್ ಸಿಕ್ಕಿದ್ರು ಸಾಕು. ಪ್ರಯತ್ನ ಮಾಡಬೇಕಲ್ವಾ? ಆಳ್ವಿಕೆ ಶಾಶ್ವತ. ಯಾವ ಪೊಸಿಷನ್ ಸಿಗ್ತದೆ ಎಂಬುದನ್ನು ನಾವು ಅರ್ನ್ ಮಾಡ್ಬೇಕಿಲ್ಲ. ಮಾಡ್ತೀರಾ? ನೋಡ್ರಿ, 1000 ವರ್ಷ ಆಳ್ವಿಕೆ ಏನಿದೆ ಅನ್ನೋದಕ್ಕೆ 2 ಸತ್ಯಾಂಶಗಳನ್ನು ನೋಡ್ತೀವಿ. ಒಂದು, 1000 ವರ್ಷದ ಆಳ್ವಿಕೆ ಈ ಭೂಮಿಯಿಂದ ಮಾಡ್ತಾನೆ, ಶಾಶ್ವತ ಆಳ್ವಿಕೆ ಹೊಸ ಭೂಮಿ ಆಕಾಶದಿಂದ ಮಾಡ್ತಾನೆ. 1. 2, ಪೌಲನು ಬರೆಯೋ ಪ್ರಕಾರ 1 ಕೊರಿಂಥ 15:24-28 ನಾವು ಓದುವ ಪ್ರಕಾರ ತಂದೆಯಾದ ದೇವರು ಶಾಶ್ವತವಾದ ಆಳ್ವಿಕೆಯನ್ನು ಮಾಡಲಿಕ್ಕಿಂತ ಮುಂಚಿತವಾಗಿ ಈ ಭೂಮಿಯನ್ನ ಶುದ್ಧೀಕರಿಸಲಿಕ್ಕೆ, ಭೂಮಿಯಲ್ಲಿರುವ ಎಲ್ಲ ಅಶುದ್ಧವಾದದನ್ನು ತೆಗೆದು ತಂದೆಯ ದೇವರು ಆಳ್ವಿಕೆ ಮಾಡಲಿಕ್ಕೆ ಯೋಗ್ಯವನ್ನಾಗಿ ಮಾಡಲಿಕ್ಕೋಸ್ಕರವಾಗಿ ಯೇಸು ಸ್ವಾಮಿಗೆ ರಾಜ್ಯವನ್ನ 1000 ವರ್ಷ ಆಳುವುದು ಅವಶ್ಯ. ಯೇಸು ಸ್ವಾಮಿ 1000 ವರ್ಷ ಆಳ್ವಿಕೆ ಇಲ್ಲದೆ ತಂದೆಯ ದೇವರು ಶಾಶ್ವತ ಆಳ್ವಿಕೆಯನ್ನು ಪ್ರಾರಂಭಿಸಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನು ಪೌಲನು ಬರೀತಾ ಇದ್ದಾರೆ. ಅದರಿಂದ 1000 ವರ್ಷ ಆಳ್ವಿಕೆ ಇದೆಯೇ ಇಲ್ವಾ? ಇದೆ. ಇನ್ನು 3ನೇ ವಿಷಯವನ್ನು ಆಮೇಲೆ ನೆಕ್ಸ್ಟ್ ಪೀರಿಯಡ್ ವಾಕ್ಯ ನಾವು